ನಿತ್ಯ ಶುದ್ಧನು ನಿರ್ವಿಕಾರನು ಸಗುಣ ರೂಪಿಂದಿತನು ಸತ್ಯ ಸದ್ಗುರು ಭಕ್ತ ಜನರ ದಯಾಳು ಕರುಣಾವಂತನು ಉತ್ಸವ ಕಾಲದಲ್ಲಿ ಪೂಜೆಯ ಗೈವರಿಚ್ಛೆಯ ನೀವುತ ಸತ್ಸಭಾಸ್ಥಾನದಲ್ಲಿ ಸದ್ಗುರು ಪ್ರಕಟನಾದನು ಒಲಿಯುತ ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 22ನೇ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ರಾಮನಾಥನೆಂಬ ಬ್ರಾಹ್ಮಣ ಗೃಹಸ್ಥನು ಆತನ ಧರ್ಮ ಪತ್ನಿಯಾಗಿರ್ತಕ್ಕಂಥ ಕೃಷ್ಣಾಬಾಯಿಯು ಸಂತಾನವಾದಾಗ ಧರ್ಮಕರ್ಮ ಸಂಯೋಗದಿಂದ ಆಗಲೇ 2 ದಿವಸ 3 ದಿವಸ 4 ದಿವಸ ಹೀಗೆ ಸತ್ತು ಹೋಗಿದ್ದವು. ಆನಂತರ ಸದ್ಗುರುವಿಗೆ ಪ್ರಾರ್ಥಿಸಿ ಆಪ್ತರಿಂದ ಅವರ ಜೊತೆಗೆ ಹೋಗಿ ಸದ್ಗುರುವಿನ ಸೇವಾದಿಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದಾಗ ಪುನರ್ಗರ್ಭವತಿ ಅನ್ನುವಂಥದ್ದಾದಳು. ಆವಾಗ ಗುರುವಿಗೆ ಹರಕೆ ಕಟ್ಟಿಕೊಂಡಳಾಗಿ. ಉಪನಯನ ಕಾಲಕ್ಕೆ ನಿನ್ನನ್ನು ಕರೆಸಿ ಪೂಜಿಸಿ ನನ್ನ ಮಗನಿಗೆ ಆಶೀರ್ವಾದ ಮಾಡಿಸಿ ಪರಿವಾರಕ್ಕೆಲ್ಲವೂ ನಿನ್ನ ದರ್ಶನ ಮಾಡಿಸಬೇಕೆನ್ನುವಂಥ ಇಚ್ಛೆ, ಹಾಗೆ ಮಾಡಬೇಕೆನ್ನುವಂಥ ನನ್ನ ಪ್ರಾರ್ಥನಾ ಮತ್ತು ಹರಿಕೆ ಅಂತ 2-3 ದಿವಸದೊಳಗೆ ಸತ್ತು ಹೋಗ್ತದ್ದು. ಉಪನಯನ ಕಾಲಕ್ಕಂದ್ರೆ ಅಲ್ಲಿ 8 ವರ್ಷದ ತನಕ ಇರಬೇಕಾಗ್ತದೆ. ದೀರ್ಘಾಯುಷ್ಯ ಬರ್ತಾನೆ. ಉಪನಯನ ಕಾಲಕ್ಕೆ ಕರೆಸ್ತಾನೆ ಅಂತ ಆಕಿನೂ ಅವಧಿ ತಗೊಂಡದಾಳ. ಅದರಲ್ಲೂ ಕೂಡ ಒಂದು ಒಳ ಉದ್ದೇಶ ಇಟ್ಟುಕೊಂಡು ಆ ರೀತಿಯಾಗಿರುವಂಥ ಹರಕೆ ಕಟ್ಟಿಕೊಂಡಿರ್ತಕ್ಕಂಥದ್ದು. ಅಲ್ಲಿವರೆಗೂ ಬದುಕಬೇಕಾಯ್ತು, ಹರಕೆ ತೀರಬೇಕಾರಿ ಇವ್ರದು. ಅವ ಬಂದ ಮತ್ತೆ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡಿದಾಗ ಮತ್ತೆ ದೀರ್ಘಾಯು ಆಗೇ ಆಗ್ತಾನೆ ಎನ್ನುವ ಈ ಯಾವ ಅನಂತ ಉದ್ದೇಶಗಳನ್ನಿಟ್ಟುಕೊಂಡು ಆ ರೀತಿಯಾಗಿ ತಾನೇ ಸ್ವಂತ ಅದು ನನ್ನ ಹರಕೆ ಹೊತ್ತಳು. ಆನಂತರ ಪತಿ ಸಮ್ಮತಿಸಲಿಲ್ಲ. ಆ ಸಮಯ ಬಂದಾಗ ವ್ಯಥೆಯಾಗುವಂಥದ್ದಾತಕಿಗೆ ಅವರ ಆಶೀರ್ವಾದದಿಂದಲೇ ಪ್ರಾಪ್ತವಾಗಿದ್ದು ದೀರ್ಘಾಯು ಆಯಿತು. ದೀರ್ಘಾಯುವಾದಾಗ ಈ ಉಪನ ಸಮಯದಲ್ಲಿ ನಾನು ಕರೆಸ್ತೇನೆ ಅಂತೇಳಿ ಹರಕೆ ಹೊತ್ತಿದ್ದೆ. ಅದು ತೀರ್ದಂಗಾದರೆ ಹರಕೆ ಹೊತ್ತು ಅದನ್ನು ಮುಟ್ಟಿಸ್ತಿಲ್ಲ ಅಂದರೆ
ಮತ್ತೇನಾಗುತ್ತದೆಯೋ ನನ್ನ ಮಗಗೆ ಅನ್ನುವಂಥ ಭಯ, ಚಿಂತೆ ಇವೆಲ್ಲಂದ್ರೆ ಕೂಡಿಕೊಂಡು ಏನೋ ಧೈರ್ಯ ಮಾಡಿ ತನ್ನ ಪತಿಗೆ ಹೀಗೆ ಪ್ರಸಂಗ ನಡೆದಿತ್ತು, ಅದಕ್ಕೆ ಆ ರೀತಿಯಾಗಿರುವಂಥ ವ್ಯವಸ್ಥೆ ಆಗಬೇಕು, ಆಹ್ವಾನ ಮಾಡಿ ಪೂಜೋಪಚಾರ ಮಾಡಿ ಅವರ ಆಶೀರ್ವಾದ ಪಡಿಸಿಕೊಂಡು ಅವರನ್ನು ಬೀಳ್ಕೊಡ್ಬೇಕು ಅಂಥೇಳಿ ತಾನು ಪ್ರಕಟ ಮಾಡಿದ್ಲು. ಬ್ರಾಹ್ಮಣತ್ವದ ದುರಭಿಮಾನದ ಕೂಡಿಕೊಂಡಿರುವಂಥವನವನು ಆವಾಗ ಅಭಿಪ್ರಾಯಕ್ಕೆ ಸಮ್ಮತ ಪಡಲಿಲ್ಲ. ಅವನು ಕರೆಸಿದರೆ ನಾವು ಬ್ರಾಹ್ಮಣರು, ಕರೆಸಿ ಸರಿಯಾಗಿ ಉಪಚಾರ ಮಾಡಲಿಲ್ಲದ್ರೆ, ಪೂಜಾದಿಗಳನ್ನು ಮಾಡಲಿಲ್ಲದ್ರೆ, ನಮಸ್ಕಾರಾದಿಗಳನ್ನು ಮಾಡಲಿಲ್ಲದ್ರೆ ತಾತ್ಸಾರ ಮಾಡಿದಂಗೆ ಆಕತಿ. ಹಾಗೆ ಮಾಡಲಿಕ್ಕೆ ಹೋದರೆ ಸಮಾಜದಲ್ಲಿ ನಾವು ತಿರಸ್ಕೃತರಾಗ್ತೇವೆ. ಎಲ್ಲ ಬಂಧು ಬಾಂಧವರೆಲ್ಲ ಬಂದಿರ್ತಾರೆ. ಆ ಸಮಯದಲ್ಲಿ ಹೀಗೆ ಕರೆಸಿ, ಇಂಥವರನ್ನು ಕರೆಸಿ ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡು ಹೀಗೆ ಮಾಡಿದ ಅನ್ನುವಂಥ ಕಲಂಕ ಬರ್ತದೆ. ಏನೇನೋ ಅವನ ಕಲ್ಪನೆಗಳು, ಅದು ಮತಾಭಿಮಾನವೆನ್ನುವಂಥದ್ದಿದ್ದಾಗ ಅದು ಸಹಜವಾಗಿರುವಂಥದ್ದು. ಎಷ್ಟೇ ಹೇಳಿ, ಎಷ್ಟೇ ಕೇಳಿ, ಎಷ್ಟೇ ಮಾಡಿದರೂ ಕೂಡ ಅದು ಮತಾಭಿಮಾನ ಅನ್ನುವಂಥದ್ದು, ಜಾತಿ ಅಭಿಮಾನವೆನ್ನುವಂಥದ್ದು ಅದು ಹೋಗೋದಿಲ್ಲ. ಏನಿದ್ರ ತಾತ್ಪರ್ಯ ಅಂದರೆ ಒಳಗಿರ್ತದದು ಅಂತ. ಅದು ಯಾವಾಗ ಬರ್ತದೋ ಗೊತ್ತಾಗೋದಿಲ್ಲ. ಅದು ಯಾವ ಸಮಯದಾಗ ಅದು ಬರ್ತದೋ ಗೊತ್ತಾಗಲ್ಲ. ಬಹಳ ಸೂಕ್ಷ್ಮ ಅದು. ಜಾತಿ ಅಭಿಮಾನ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಕೆಲವರಲ್ಲಿ ಬಹಳ ಸ್ಥೂಲವಾಗಿ ಇರ್ತದದು. ಸ್ವಲ್ಪ ದೊಡ್ಡಕ್ಕೆ ಹೋದಂಗೆ ಅದು ಭಾಳ ಸ್ಥೂಲವಾಗಿರ್ತತಿ. ಬ್ರಾಹ್ಮಣರು ಅವರೆಲ್ಲ ಭಾಳಷ್ಟು ಅದು ಅದೇ ತುಂಬ್ಕೊಂಬಿಡ್ತತಿ. ಎಂಥರ ಹತ್ರನೂ ಕೂಡ ಅದು ಸ್ಥೂಲ ಸೂಕ್ಷ್ಮ ರೂಪದಿಂದ ಇರ್ತೈತಿ. ಅದು ಹೋಗೋದಿಲ್ಲ. ಹೋಗಲಿಲ್ಲದ್ರೆ ಶರಣಾಗತಿ ಆಗಲಿಕ್ಕೆ ಬರೋದಿಲ್ಲ. ಆವಾಗ ಅವನು ವಿರೋಧ ಮಾಡಿದ, ಅದಕ್ಕೆ ಸಮ್ಮತಿ ಪಡಲಿಲ್ಲ. ಅಸಹಾಯಕಳಾದಳಾಕಿ. ನಿನ್ನ ಹರಕೆ ನೀನೇ ತೀರ್ಸ್ಕೊಂಬಿಡಪ್ಪ ಅಂಥೇಳಿ ಪ್ರಾರ್ಥಿಸ್ಲ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಏನೋ ನಾನು ಅಂದುಬಿಟ್ಟೆ, ನನ್ನ ಮಗನ ಕಲ್ಯಾಣಕ್ಕೋಸ್ಕರವಾಗಿ, ನನ್ನ ವಂಶ ಉದ್ಧಾರವಾಗಲಿ ಅನ್ನುವ ಉದ್ದೇಶದಿಂದ ಈ ಕಳಂಕ ಜಗತ್ತಿನಲ್ಲಿ ಹೋರಬಾರ್ದು ಎನ್ನುವಂಥ ಪರಿವಾರಕ್ಕೆ ಬರಬಾರ್ದು. ಈ ದೋಷ ಏನು, ಅವನಿಗೆ ಹುಡ್ತೋ ಮಕ್ಕಳು ಸತ್ತು ಹೋಗ್ತವೆ ಅನ್ನುವಂಥ ಒಂದು ದೋಷ, ಕಲಂಕ, ಏನು ಪಾಪ ಮಾಡಿದ್ನೋ ಏನೋ ಅನ್ನುವಂಥದ್ದು, ಅಥವಾ ಮುಂದೆ ಹುಟ್ಟಲೇ ಇಲ್ಲದ್ರೆ ಮತ್ತಷ್ಟು ಕಷ್ಟ, ಇವೆಲ್ಲ ವಿಚಾರ ಮಾಡಿ ಅಸಹಾಯಕಳಾಗಿ ನಾನು ಹೀಗೆ ಮಾಡಿದ್ದೆ, ಇದು ನೀನೇ ತೀರ್ಸ್ಕೊಳ್ಳಪ್ಪ ಅಂತ ಹೇಳಿದ್ದು. ಸದ್ಗುರು ಸಮರ್ಥನಾಗಿರ್ತಕ್ಕಂಥವನು ತನ್ನ ಲೀಲೆಯನ್ನು ತೋರಿಸಿ, ಅವನಷ್ಟೊಂದ ಸಮಯವಾಗುತ್ತದೆ, ಎಲ್ಲರೂ ಬಂದಿದ್ದಾರೆ, ನಾನು ಮೊದಲು ಇಷ್ಟ ದೇವತೆಗಳನ್ನೆಲ್ಲ ಪೂಜಿಸಬೇಕು ಎಂದು ತಾನು ಸ್ನಾನ ಮಾಡಿ ಧ್ಯಾವಂದನ ಮಾಡಿ ಪೂಜೆಗೆಲ್ಲ ಸಾಮಾನು ಸಜ್ಜು ಮಾಡಿಕೊಂಡು ಆರಂಭ ಮಾಡಿದನು. ದೇವರ ಮನೆಯೊಳಗೆ
ಎಲ್ಲವೂ ಅವನೇನೇನು ದಿನನಿತ್ಯ ಸಾಲಿಗ್ರಾಮ ಮತ್ತು ಗಣಪತಿ ಮತ್ತು ಅನೇಕ ಕೃಷ್ಣ ಮೂರ್ತಿಗಳು, ವಿಠ್ಠಲನ ಮೂರ್ತಿಗಳು ಅನೇಕ ಇರ್ತವೆ. ಏನೇನೋ ಅವರೆಲ್ಲ ಸಂಪ್ರದಾಯದ ಬಂದಿರ್ತವೆ. ಎಲ್ಲವನ್ನು ಪೂಜೆ ಮಾಡಲಿಕ್ಕೆ ಸಿದ್ಧನಾಗಿ ನೋಡ್ತಾನೆ. ಎಲ್ಲವೂ ಸಿದ್ಧಾರೂಢ ರೂಪದಿಂದ ಕಾಣಲಿಕ್ಕೆ ಹತ್ತಿತು. ಭಾಳ ಆಶ್ಚರ್ಯ ಆಯಿತು. ಸಿಟ್ಟು ನೆತ್ತಿಗೂ ಏರ್ತವನಿಗೆ. ಈ ರೂಪದಿಂದ ನರ ದೇವ್ರ ಮನೆಯೊಳಗೆ ನರ ಪೂಜೆ ತೀರಿಸಲಿ, ಹರಕೆ ಮುಗಿಲಿ ಅನ್ನುವಂಥ ಉದ್ದೇಶದಿಂದ ನನ್ನ ಹೆಂಡತಿ ಮಾಡಿರುವಂಥ ಇದು ಕೃತ್ರಿಮದ ಕೆಲಸ ಅನ್ನುವಂಥದ್ದು ಅವನಿಗಾಯ್ತು. ತಂದೆಲ್ಲೆಲ್ಲೋ ಇಟ್ಟದಾಳ ಅಂಥೇಳಿ ಆವಾಗ ಭ್ರಷ್ಟೇ ಅಂತೇಳಿ ಕೂಗಿಬಿಟ್ಟ. ಏನೋ ಆತನ ಇವನಿಗೆ ದೇವ್ರ ಮನೆಯಾಗ ಅಂತೇಳಿ ಅವರು ಬಂದರು ಎಲ್ಲರೂ ಬಂದುಬಿಟ್ರು. ಏನು ಇವನ್ನೆಲ್ಲ ಮೂರ್ತಿ ತಂದಿಟ್ಟಿದೆಯಲ್ಲ ನೀನು ಅಂತ. ನಾನು ತಂದಿಟ್ಟಿಲ್ಲ, ನಾನು ಯಾವನು ತಂದಿಟ್ಟಿಲ್ಲ. ಮೊದಲೆಲ್ಲ ಸ್ವಚ್ಛ ಮಾಡಿ ಹೋಗಿದ್ದೀರಿ ನೀವು. ಈಗನೇ ಮೊದಲು ಸ್ನಾನಕ್ಕಿಂತ ಮೊದಲು ಅವನ್ನೆಲ್ಲ ಸ್ವಚ್ಛ ಮಾಡಿ ಹೂವು ಗಿವು ಎಲ್ಲ ತೆಗೆದು ಸ್ವಚ್ಛ ಮಾಡಿ ಹೋಗ್ಬೇಕಲ್ಲ. ಅವಾಗೆಲ್ಲ ಮಾಡಿ ಹೋಗಿದ್ರಿ. ಸ್ನಾನ ಮಾಡ್ಕೊಂಡು ಬಂದಿದ್ದೀರಿ. ಇಷ್ಟಕ್ಕೊಂದಿಲ್ಲ ನಾನು ತರಲಿ, ಇಷ್ಟಕ್ಕೊಂದು ಮೂರ್ತಿ, ಇನ್ನೂ ನೂರಾರು ದೇವರುಗಳದಾವೆ, ಅಷ್ಟು ಭಂಗ್ಯಗಳಲ್ಲಿ ನಾನೆಲ್ಲಿ ಮೂರ್ತಿಗಳನ್ನು ತಂದಿಡ್ಲಿಲ್ಲಿ, ನಾನು ಮಾಡಿದ್ದಲ್ಲ ಅಂತ ಅಂದ್ಲು. ಇನ್ನೂ ಕೆಲ ತಿಳಿದವರು ಬಂದು ನೋಡಕ್ಕಂತಿದ್ರು. ಹಿಂಗೆಲ್ಲ ಇಷ್ಟು ಒಂದರೊಳಗನೆ ಇಷ್ಟೆಲ್ಲ ಅದಾವ ಅಂದರೆ ಇದು ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಅಂತೇಳಿ ಅವರ ಪರಿವರ್ತನವಾಯಿತು, ಪರಿಣಾಮನೂ ಆಯಿತು. ಇದು ಈಶ್ವರಿ ಮಾಯಾ ಆಗಿರುವಂಥದ್ದು. ಹಿಂಗಾಗಲಿಕ್ಕೆ ಅಸಾಧ್ಯವಿದು. ಫೋಟೋಗಳು ನೋಡಿದರೆ ಸುತ್ತಮುತ್ತಲು ಅವೇ ಕಾಣ್ತವೆ, ಮೂರ್ತಿಗಳನ್ನು ನೋಡಿದ್ರೆ ಅವೇ ಕಾಣ್ತವೆ. ಅವನಿಗೆ ಹೆಂಗಾತು ಅಂದರೆ ಕೊನೆಗೆ ಹೆಂಡತಿ, ಬಂಧು ಬಾಂಧವರು, ಅವ್ರು ಯಾರ್ಯಾರು ಮಕ್ಕ ನೋಡ್ತಾನೆ ಅವೆಲ್ಲ ಅವರಾಗಿ ಕಾಣಕತ್ತಿಬಿಟ್ರು. ಭ್ರಮ ಆಗಿಬಿಡ್ತು ಅವನಿಗೆ, ಭ್ರಮ ಆಗಿಬಿಡ್ತು ಅಷ್ಟು. ಆಮೇಲೆ ಶರಣಾಗತನಾದ. ಸದ್ಗುರುನು ಒಲಿಸಿಕೊಂಡು ನೀನು ನಿಜವಾದ ನನ್ನ ಧರ್ಮಪತ್ನಿ ಅಂತ ಅಂದು ಆಕೆಯನ್ನು ಕರ್ಕೊಂಡು ಹೋಗಿ ಭಿನ್ನ ಹಾಕಿ ಸದ್ಗುರುನ ಕರ್ಕೊಂಡು ಬಂದು ಪೂಜೋಪಚಾರಗಳಿಂದ ಸಂತೋಷಪಡಿಸಿ ಮಗನಿಗೆ ಆ ಮಂಗಲ ಸಮಯದಲ್ಲಿ ಅವರ ಆಶೀರ್ವಾದವನ್ನು ಮಾಡಿಸಿದರು. ಆಮೇಲೆ ತಾವು ಮರಣ ಪರ್ಯಂತರವೂ ಕೂಡ ಗುರು ಸೇವೆಯನ್ನು ಮಾಡ್ತಾ, ಗುರು ಧ್ಯಾನ, ಗುರು ಭಜನೆ ಅನ್ನುವಂಥದ್ದು ಮಾಡ್ತಾ ಎರಡೆಂಬ ಭ್ರಾಂತಿಯನ್ನು ಕಳ್ಕೊಂಡು ಒಂದಾದರು ಎನ್ನುವಂಥ ವಿಷಯವನ್ನು ಕುರಿತು ಹಿಂದಿನ ಪ್ರಸಂಗದಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡಿದರು. ಗುರು ಸೇವೆ ಕೊನೆಸಾಗಲಿಲ್ಲ, ಎರಡೆಂಬ ಭ್ರಾಂತಿ ಹೋಗಲಿಲ್ಲ, ಜನ್ಮ ನೀಗಲಿಲ್ಲ, ಕರ್ಮ ಹರಿಯಲಿಲ್ಲ ಅಂಥೇಳಿ. ಅದು ಕೊನೆ ಸಾಗಬೇಕು ಅಂತ ನಿಯಮ. ಕೊನೆ ಸಾಗೋದು ಬಹಳಷ್ಟು ಕಷ್ಟ. ಇದು ಅನಂತ ವಿಘ್ನಗಳದಕ್ಕೆ. ಆ ವಿಘ್ನದಿಂದ ಪದಚ್ಯುತಿ ಆಗ್ತಕ್ಕಂಥ ಪ್ರಸಂಗಗಳು. ಆದರೆ ಮಧ್ಯಂತರದಲ್ಲಿ ಅವರು ಪ್ರವೇಶವಾಗಿ ಆನಂತರ ಕೊನೆ ತನಕನೂ ತಾವು ಆ ರೀತಿ ಮಾಡಿ ಸದ್ಗುಣ ಪೂರ್ಣವಾಗಿರುವಂತಹ ಪ್ರೇಮ ಅನುಗ್ರಹಕ್ಕೆ ಪಾತ್ರರಾದರು ಎನ್ನುವಂತಹ ವಿಷಯವನ್ನು ಕುರಿತು ಹಿಂದಿನ ಅಧ್ಯಾಯದಲ್ಲಿ ವಾಚ್ಯಾರ್ಥ ರೂಪದಿಂದ ಅದನ್ನು ನಿರೂಪಣೆ ಮಾಡಿದರು. ಲಕ್ಷ್ಯಾರ್ಥ ರೂಪದಿಂದ ನಮ್ಮಲ್ಲಿನೂ ಕೂಡ ಒಮ್ಮೆಮ್ಮೆ ಒಳ್ಳೆ ವಿವೇಕ, ಭಕ್ತಿ, ದೈವಭಕ್ತಿ ಅಥವಾ ಗುರುಭಕ್ತಿ, ಶಿವಭಕ್ತಿ, ಸಾಧು ಸಂತರಲ್ಲಿ ಭಕ್ತಿ, ಸತ್ಪುರುಷರಲ್ಲಿ ಭಕ್ತಿ, ಸದ್ಗುರುವಿನ ಚರಿತ್ರದಲ್ಲಿ ನಂಬಿಕೆ, ಅದರಲ್ಲಿ ಭಕ್ತಿ, ವಿಶ್ವಾಸ ಇವು ಬರ್ತಾವ ಒಂದೊಂದು ಪ್ರಸಂಗದಲ್ಲಿ. ಹುಡುಗರು ಹುಟ್ಟಿದವು,
ತಕ್ಷಣ ಸಾಯ್ತಿದ್ವು. ಹಂಗ ನಮ್ಮ ವೃತ್ತಿಗಳು ಹುಡ್ತವೆ. ಅವು ಸ್ಥಿರವಾಗಿರೋದಿಲ್ಲ, ಮತ್ತೆ ಹೋಗಿಬಿಡ್ತದೆ. ಯಾವ್ಯಾವುದೋ ಶಳಕು ಜಳಕು ಹೋಗಿಬಿಡ್ತದ. ಭಕ್ತಿ ಒಂದೇ ರೀತಿಯಾಗಿರೋದಿಲ್ಲ, ಆಯುಷ್ಯ ಇಲ್ಲ ಅಂತೇಳಿ. ಮಕ್ಕಳಿಗೆ ಆಯುಷ್ಯ ಇದ್ದಿದ್ದಿಲ್ಲ, ಸತ್ತು ಹೋಯ್ತು ಅಂದ್ರೆ ತಾತ್ಪರ್ಯ ನಮ್ಮ ವೃತ್ತಿ ಅನ್ನುವಂಥದ್ದು ನಾಶವಾಗ್ತದೆ. ಅವಾಗ ಗುರುಭಕ್ತಿ ಬರ್ತದೆ. ಒಮ್ಮೊಮ್ಮೆ ವಿವೇಕನೂ ಬರ್ತದೆ. ಸಾರ ತಿಳಿತಕ್ಕಂಥ ವಿವೇಕನೂ ಜಾಗೃತವಾಗಿರ್ತದೆ, ವೈರಾಗ್ಯನೂ ಜಾಗೃತವಾಗಿರ್ತದೆ. ಅವೆಷ್ಟೊತ್ತಿರ್ತವೆ ಅಂತಂದರೆ ಸ್ವಲ್ಪ ಹೊತ್ತಿರ್ತವೆ. ಈ ವಿವೇಕ ಭಕ್ತಿದು ನಿಮಗೆ ಭಾಳಷ್ಟು ಮನವರಿಕೆ ಆಗೋದಿಲ್ಲ. ಇದು ಆಗ್ತಿರ್ತಾವವು, ಆದರೆ ಅದರದ್ದು ಅಷ್ಟು ನಿಮ್ಗೆ ಅನುಭವಕ್ಕೆ ಬರಲ್ಲ. ಆದರೆ ವೈರಾಗ್ಯದ ಮಾತ್ರ ಭಾಳಷ್ಟು ಅನುಭವಕ್ಕೆ ಬರ್ತದೆ ನಿಮಗೆ. ಹೆಣವತ್ತು ಒಯ್ಯುವಾಗ ಒಣಮಾತು ವೈರಾಗ್ಯ, ಹೆಣವತ್ತು ಒಯ್ಯುವಾಗ ಒಣಮಾತು ವೈರಾಗ್ಯ. ಎಲ್ಲರದು ಇಷ್ಟೇನಪ್ಪ ಒಂದು ದಿವಸ ಅಂತವಿ ವೈರಾಗ್ಯ ಬಂದ್ಬಿಡ್ತೈತಿ. ಏನಪ್ಪ ಏನು ಮಾಡಿ ಎಲ್ಲ ಮಾಡಿದೆ, ಎಲ್ಲ ಬಿಟ್ಟು ಹೋದ, ನಾವು ಹಂಗೆ ಬಿಟ್ಟು ಹೋಗೋರಪ್ಪ ಅಂತವಿ. ಇದು ವೈರಾಗ್ಯದ ಮಾತಿದು. ಪ್ರಸೂತಿ ವೈರಾಗ್ಯ, ಪುರಾಣ ವೈರಾಗ್ಯ, ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತೇಳಿ 4 ರೀತಿಯಾಗಿ ನಮ್ಮಲ್ಲಿ ಬರ್ತವೆ. ಈ ಪುರಾಣ ಕೇಳಿದಾಗ ಹಂಗಂತವ, ಹೌದೌದು ಅಂತೇಳಿ ಪುರಾಣ ಮುಗಿತಿದ್ದಂಗನೆ ಅವು ಅಲ್ಲಿ ಕಾಯ್ತಿರ್ತವೆ. ಈ ಬಾಗಿಲು ತಡಾಯದೊಂದ ನೀನು ಹಾಕಿಬಿಡ್ತದ. ಸ್ಮಶಾನದ ಅಷ್ಟೇ ಹುಗಿಯ ತಡ ಆದ್ರೆ ಇದೇನು ಮಾರಾಯ, ಇವನು ಎಂಥ ಹೊತ್ತಿನ ಸತ್ತು ಬಿಟ್ಟದಾನ ಇವನು. ಅವ್ರು ರೈತರಿದ್ರು, ನಾನು ಇವತ್ತು ಬಿತ್ತಬೇಕಾಗಿತ್ತು, ಕುಂಟಿ ಹೊಡಿಬೇಕಾಯ್ತು, ಎಡೆ ಕುಂಟಿ ಹೊಡಿಬೇಕಾಯ್ತು, ಇವತ್ತು ಹೋಗ್ಬಿಟ್ರೆ ನಂದು ಮತ್ತೆ ನಾಳೆ ಸೋಮವಾರ ಅಂತ ಅವನು ಅಂತಿರ್ತಾನೆ. ಸ್ವಲ್ಪ ಹೊತ್ತು ಲೇಟ್ ಆದರೆ ಅಯ್ಯೋ ನಾವು ದೂರ ಹೋಗ್ಬೇಕ್ರಿ ಅಂತಿರ್ತಾರೆ. ಇವ್ರು ಅಂತಿರ್ತಾರೆ ದೂರ್ಲರ್ ಬರ್ಬೇಕ್ರಿ ಅಂತಿರ್ತಾರೆ. ಇದು ಹಿಂದಿನ ಸಂಪ್ರದಾಯ. ಅಲ್ಲಿಗೆ ಹೋದ್ರೆ ಅವ್ರ ಮನೆಗೆ ಅಂದರೆ ತಿರುಗಿ ಮನೆಗೆ ಹಂಗೆ ಬರಂಗಿಲ್ಲ. ಅದು ಮೊದಲಿನ ಸಂಪ್ರದಾಯ. 70 ಮನೆಗೆ ಹೋದ ಬಳಕ ಹೊತ್ಕೊಂಡು ಹೋಗಿ ಕೂತ ಬಳಕ ಸ್ನಾನ ಮಾಡ್ಕೊಂಡು ಬರಬೇಕು. ಅದು ನೇಮ, ಅದೊಂದು ಆತ್ಮೀಯತೆ, ಅದೊಂದು ಒಳ್ಳೆಯ ಕಾರ್ಯ, ಧರ್ಮ ಕಾರ್ಯ, ಶಿವನ ಬಿಟ್ಟಿ, ಹೀಗೆಲ್ಲ ಅನೇಕ ರೀತಿಯಾಗಿರುವಂಥ ಧರ್ಮದ ಹಿನ್ನೆಲೆಯನ್ನು ಹಾಕಿ ಅದಕ್ಕೆ ಮಾಡಿರ್ತಕ್ಕಂಥ ಒಂದು ಚೌಕಟ್ಟು ಅದು ಹಿಂದಿನದು. ಈಗೆಲ್ಲ ಅದೆಲ್ಲ ಕಾಯೋದಾಗದಲ್ಲಿ ಈಗ ಅವರಿಗೆ. ಸತ್ತನಾನುಕೂಲ ರಾತ್ರಿ ಹೋಗಿ ಮಾಲೆ ಹಾಕಿ ಬಂದ್ಬಿಡ್ತಾರೆ, ಇರೋ ಮುಂಜಾನೆ ಮಾಲೆ ಹಾಕ್ತಾರೆ, ಇರೋದ್ರ ನಡುವೆ ಅಂಗಡಿ ಮುಂದೆ ಬರ್ತದ ಬಿಡ ಅಲ್ಲೇ ಹಾಕಿ ಅಲ್ಲೇ ಸರ್ಕೊಂಬಿಟ್ರಾತು ಅಂತ ಕೆಲವ್ರು ಮಾಡ್ತಾರೆ. ಏನೇನೋ ಒಟ್ಟದು. ಆದರೆ ಹಿಂದಿನವರಿಗೆ ಮಾತ್ರ ಆ ಕೆಲವೊಂದು ಸಮಯವಾದರೂ ಕೂಡ ಆ ಒಂದು ದುಃಖದ ವಾತಾವರಣದೊಳಗಿದ್ದು, ಆ ಬಿಟ್ಟು ಹೋಗೋ ವಾತಾವರಣದೊಳಗಿದ್ದು ಆ ವೃತ್ತಿ ಜಾಗೃತ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇತ್ತವಾಗ. ಸ್ವಲ್ಪ ಜಾಸ್ತಿ ಹೊತ್ತದ್ರೊಳಗೆ ಏನಪ್ಪ ಇದು ಅಸಾರ ಅಂತೆ. ಇದೇನು ಒಂದು ಚೀಟಿಗೆ ಹೊಡೆದ್ರೆ ಮಾಲೆ ಹಾಕೋದು, ಮತ್ತು ಚೀಟಿಗೆ ಹೊಡೆದ್ರೆ ಬೇರೆ ಆಗಿಬಿಡ್ತದೆ. ಈಗ ಹಾಕೋದು ಭಾಳಷ್ಟು ಇರೋದಲ್ಲ ಆ ವೃತ್ತಿಗಳು. ಆದರೂ ಹಿಂದಿನ ವಿಚಾರವನ್ನು ಮಾಡಿದ್ರು ಕೂಡ ಅಷ್ಟೇನಾದರೂ ಅದಕ್ಕೆ ಸಮಯ ಆಯಿತು ಅಂದರೆ ಜನರು ಬಹಳಷ್ಟು ತಡಪಡಿಸ್ತಾ ಇರ್ತಾರೆ. ಅಯ್ಯೋ ನಾನು ಮನೆಗೆ ಬೀಗ ಹಾಕಿಬೋದಿಲ್ಲ, ಹಂಗೆ ಬಂದುಬಿಟ್ಟೆ ಅಂತ ಕೆಲವರು. ಕೀಲಿಕೆ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ, ಹುಡುಗರದವು ಏನು ಮಾಡಿಬಿಡ್ತಾವೋ ಪ್ರಜುಪ್ ತೆಗೆದು ಅಂತ ಕೆಲವ್ರದು. ನಾನು ಹೆಂಡ್ತಿ ಬಸರಿದ್ಲು, ಅದ್ರ ಗತಿ ಏನೋ ಬಂದ್ಬಿಡ್ದಾನೆ ಅಂತ ಕೆಲವ್ರದ್ದು. ಅಲ್ಲೇ ಶುರುವಾಗ್ಬಿಡ್ತದೆ ಮಾರನೇ ಮರುಕ್ಷಣದಲ್ಲಿ ಆ ವೈರಾಗ್ಯ ಹೋಗ್ಬಿಡ್ತೈತಿ ಅಂತ. ಅದಕ್ಕೆ ಕ್ಷಣಿಕ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತಾರೆ. ಇದು ವೈರಾಗ್ಯದ ವೃತ್ತಿ. ಇದು ಭಾಳಷ್ಟು ಜನರಿಗೆ ಅನುಭವ ಇರ್ತೈತಿ. ವಿವೇಕ ಹೆಂಗೆ ಬಂದಿರ್ತೈತಿ, ಭಕ್ತಿ ಹೆಂಗೆ ಬಂದಿರ್ತೈತಿ ಅನ್ನೋದು ಸ್ವಲ್ಪ ಸೂಕ್ಷ್ಮ ತಿಳ್ಕೊಂಡ್ರೆ ಗೊತ್ತಾಕತಿ. ಭಕ್ತಿ, ಭಾವ, ಪ್ರೇಮ, ಶ್ರದ್ಧೆ
ಇವೆಲ್ಲ ಬಂದಿರತಕ್ಕಂಥದ್ದು. ಅದ್ರ ಕಡೆಗೆ ನಾವು ಗಮನ ಕೊಟ್ಟರೆ ಇದು ಭಕ್ತಿ ವೃತ್ತಿಗಳು, ಇದು ವಿವೇಕದ ವೃತ್ತಿಗಳು ಅನ್ನುವಂಥದ್ದು. ಹಾಗಿರದೇ ಇರತಕ್ಕಂಥ ಸಮಯದಲ್ಲಿ ಬಂದಿರತಕ್ಕಂಥದ್ದು ಅದು ವೈರಾಗ್ಯ ವೃತ್ತಿ ಅನ್ನುವಂಥದ್ದು. ಇವು ಸ್ಥಿರವಾಗಿರ್ತಕ್ಕಂಥದ್ದಾಗುವುದಿಲ್ಲ. ಇದೇ ನಮಗೆ ತೊಂದರೆಯಾಗಿರ್ತಕ್ಕಂಥದ್ದು. ಮಹಾತ್ಮರದನ್ನು ಸ್ಥಿರ ಮಾಡ್ಕೊಂತ ಹೋಗ್ತಾರೆ. ಒಮ್ಮೆ ಜಾಗೃತವಾಗಿರ್ತಕ್ಕಂಥದ್ದನ್ನು ಸ್ಥಿರ ಮಾಡ್ಕೊಂತ ಕರಿಗೊಳ್ತಾರೆ ಅವರು. ನಾವು ಆಗನೇ ನಾಶ ಮಾಡ್ಕೊಂಡ್ಬಿಡ್ತೇವೆ. ಆ ದೃಷ್ಟಿಯಿಂದ ಹೀಗಾದಾಗ ಆಕೆ ಹೆಂಗೆ ಹೋಗಿ ಸದ್ಗುರಿಗೆ ಶರಣಾಗಿ ತಾನು ಪ್ರಾರ್ಥಿಸಿ ಅವರ ಆಶೀರ್ವಾದ ಪಡೆದುಕೊಂಡ್ಲು, ಆ ರೀತಿಯಾಗಿ ನಾವು ಕೂಡ ವೃತ್ತಿಗಳು ಜಾಗೃತವಾಗ್ತಿರ್ತವೆ. ಆದಂಥ ವೃತ್ತಿಗಳು ನಿನ್ನ ಮೇಲೆ ವಿಶ್ವಾಸ ನನಗೆ ದೃಢವಾಗಿರ್ಲಪ್ಪ ನನ್ನ ಆಯುಷ್ಯವಿರುವವರೆಗೂ ಅಂತ. ಮಗನ ಆಯುಷ್ಯ ಬೇಡ್ಕೊಂಡ್ಲಾಕಿ ನಾವು ಬೇಡ್ಕೋಬೇಕಾಗಿರ್ತಕ್ಕಂಥದ್ದು ಲಕ್ಷಾರ್ಥ ರೂಪದಿಂದ ನಮಗೆ ಹುಟ್ಟಿರ್ತಕ್ಕಂಥವು ಏನು ವೃತ್ತಿಗಳದವಲ್ಲ ಇವು ಸ್ಥಿರವಾಗಿರಲಿ. ನಮ್ಮ ಆಯುಷ್ಯವಿರುವವರೆಗೂ ಸ್ಥಿರವಾಗಿರಲಿ. ನಮ್ಮ ಭಾವನೆಗಳು, ನಮ್ಮ ಸದ್ಬುದ್ಧಿಗಳು, ಸದ್ವಿಚಾರಗಳು, ಸತ್ಸಂಗಗಳು ಇವೆಲ್ಲವೂ ನಮ್ಮವು ಸ್ಥಿರವಾಗಿರಲಿ, ನನ್ನವು ಸ್ಥಿರವಾಗಿರಲಿ ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡಿಕೊಂಡಾಗ, ನಮ್ಮ ಪ್ರಾರ್ಥನೆಗೆ ಸದ್ಗುರು ಒಲಿದಾಗ ಅವನು ಹರಿಸಿ ಅನುಗ್ರಹಿಸಿ ಆಶೀರ್ವಿಸಿ ಅದೇ ರೀತಿಯಾಗಿ ನಿನಗೆ ಪ್ರಾಪ್ತಿಯಾಗಲಿ ಅಂಥೇಳಿ ಹೃತ್ಪೂರ್ವಕವಾಗಿ ತಾನು ಅನುಗ್ರಹಿಸಿದಾಗ, ನಾವು ಮನಮುಟ್ಟಿ ಪ್ರಾರ್ಥನೆ ಮಾಡಿದಾಗ ಅದು ನಮಗೆ ಸಫಲವಾಗುವಂಥದ್ದಾಗುವುದು. ಅಂಥ ಪ್ರಸಂಗದಲ್ಲಿ ನಮಗೆ ಯಾವಾಗ ಸಫಲತೆ ಆಯಿತು, ಪರೀಕ್ಷೆ ಕಾಲ ಬಂತು ಅಂದಾಗ ನಮಗೆಲ್ಲವೂ ಶಿವಮಯವಾಗಿ, ಎಲ್ಲವೂ ಬ್ರಹ್ಮಮಯವಾಗಿ, ಎಲ್ಲವೂ ಸದ್ಗುರುಮಯವಾಗಿ ಕಾಣುವಂಥದ್ದಾಗುವುದು ಅಂತೀವಿ. ಆ ಪರೀಕ್ಷೆ ಕಾಲ ಬಂದಾಗ ನಮಗವಾಗೇನಾಗತ್ತೆ ಅಂದರೆ ಭೂತವ ಭುವನವ ಜಾತವ ಜಾಯಮಾನ ತತ್ವವೆಲ್ಲ ಆತ್ಮನೆಂದೇಹ ನಿಗಮ ಜಾತದರ್ಥವನೇ ಅಂತೇಳಿದು. ವೇದದ ಅರ್ಥವಾಗಿರ್ತಕ್ಕಂಥದ್ದೆಲ್ಲದು ಬ್ರಹ್ಮಸ್ವರೂಪವಾಗಿರುವಂಥದ್ದು, ಅದರ ಹೊರತು ಮತ್ತೊಂದಿಲ್ಲವೇ ಇಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ಎನ್ನುವಂಥ ಈ ದಿವ್ಯ ದರ್ಶನವನ್ನು ನೋಡಿದಾಗ, ದಿವ್ಯ ದರ್ಶನವು ನಮಗಾದಾಗ ದೃಢವಾದ ಭಕ್ತಿ, ದೃಢವಾದ ವಿಶ್ವಾಸ, ದೃಢವಾದ ನಂಬಿಕೆ ಅನ್ನುವಂಥದ್ದು ಬಂದು ಈ ಅಜ್ಞಾನ, ಮಾಯಾ, ಮೋಹ, ಆವರಣ, ಅವಿದ್ಯೆ ಇವೆಲ್ಲವೂ ನಾಶವಾಗುವಂಥವುಗಳಾಗುವ ದುರ್ಬುದ್ಧಿಗಳು. ಅಂಥದ್ದನ್ನು ಸಂಪಾದನೆ ಮಾಡಿಕೊಳ್ಳಬೇಕೆನ್ನುವಂಥ ಉಪದೇಶವನ್ನೇ ವಾಚಾರ್ಥ ರೂಪದಿಂದ ಹಾಗೆ ಮಾಡಿಕೊಂಡು ಪಡ್ಕೊಂಡು ಸದ್ಗುರುವಿನ ಕೃಪೆ ಅಂತ ಹೇಳ್ತಾ, ನೀವು ಕೂಡ ಅವರಂತೆ ಸದ್ಗುರುವಿನ ಪೂರ್ಣವಾಗಿರುವಂತಹ ಪ್ರೇಮಾನುಗ್ರಹಕ್ಕೆ ಪಾತ್ರರಾದರೆ ಮಾತ್ರ ಸರ್ವ ದುಃಖ ನಿವೃತ್ತಿ, ಪರಮಾನಂದ ಸುಖ ಪ್ರಾಪ್ತಿ ಆಗುವಂತಹದ್ದಾಗುವುದು ಎನ್ನುವಂಥ ಬಹಳಷ್ಟು ಅರ್ಥಗರ್ಭಿತವಾಗಿರುವಂಥ, ಲಕ್ಷಾರ್ಥ ಗರ್ಭಿತವಾಗಿರ್ತಕ್ಕಂಥದ್ದನ್ನು ಹಿಂದಿನ ಅಧ್ಯಾಯದಲ್ಲಿ ಪ್ರಕಟ ಮಾಡಿದರು. ಅದನ್ನೇ ಒಮ್ಮೆ ಸ್ಮರಣಕ್ಕೆ ತಂದು ಸದ್ಯ ಪ್ರಾಪ್ತವಾಗಿರುವಂಥ ಅಧ್ಯಾಯದಲ್ಲಿ ಪ್ರವೃತ್ತಿ. ಸದ್ಗುರುರಾಯನ ವಚನವನ್ನು ಶ್ರವಣ ಮಾಡಿದ ಮಾತ್ರದಿಂದ ಆತನು ತತ್ಕಾಲ ಮುಕ್ತಿಯನ್ನು ಕೊಡುವನು. ಇದು ಮುಖ್ಯವಾಗಿರುವಂಥ ವಿಷಯ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದೊಡೆ ಆಗಲೇ ಅಹುದು ನರರಿಗೆ ಮುಕುತಿ ಅಂತ. ಅವರು ಮುಕ್ತಿಯ ಶಬ್ದದ ಹಿಂದೊಂದಿಟ್ಟಿದ್ದಾರೆ ನರರಿಗೆ ಅಂತ. ಮಹಾತ್ಮರ ದೃಷ್ಟಿಯಿಂದ ನಾವು ನರರೇನು ಅಂದರೆ, ನಾವು ಮನುಷ್ಯರೇನು ಅಂದರೆ
ಮನುಷ್ಯರಲ್ಲ ನಾವು, ಮನುಷ್ಯರಲ್ಲ ನಾವು. ಮುಂದೆ ಬರ್ತತಿ ಮಡಿವಾಳಪ್ಪನವರ ಚರಿತ್ರೆದೊಳಗೆ. ಅವರು ದಿಗಂಬರವಾಗಿರ್ತಿದ್ರು, ಯಾವಾಗಲೂ ದಿಗಂಬರ. ಗಂಟ್ಯಾ ಕೌಪಿನ ತಗೊಂಬಾರೋ ಅಂದ್ರಂತೆ. ಯಾಕಪ್ಪ ಇಷ್ಟಿಷ್ಟು ಎಷ್ಟು ಮಂದಿ ಭಕ್ತರು, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಬಂದ್ರು ನೀನೇನು ಹಂಗೆ ಸುಮ್ಮನೆ ಇರ್ತಿದ್ದಿ, ಮಾನ ಮರ್ಯಾದೆ ಬಿಟ್ಟು, ಇವತ್ತು ಯಾಕೆ ನಿನಗೆ ಕೌಪಿನ ಅಂತಂದಂತವನು. ಇಲ್ಲಪ್ಪ, ಇವತ್ತು ಮನುಷ್ಯ ಬರ್ತಾನೆ ನೋಡಲಿ. ಹೊರಗಡೆಗೆ ಕುಂತಿರ್ತಾರೆ, ಹೊರಗಡೆಗೆ ಕುಂತಿರ್ತಾರೆ. ದನ ಪನ ಬಂದ್ರೆ ಯಾರ ಹೇಳ್ತಾರೇನು? ದನ ಕುರಿ ಆಡು ನಾಯಿ ಪಾಯಿ ಹಂದಿ ಪಂದಿ ಬಂದ್ರೆ ಯಾರು ಹೇಳ್ತಾರ? ನಾಚಿಗೆ ಬರ್ತತ? ಹೇಳೋದಲ್ಲ ನೋಡು. ಅದೇ ಮನುಷ್ಯ ಬಂದ ಅಂದರೆ ನಾಚಿಗೆ ಬರ್ತದೆ. ಸ್ತ್ರೀಯರು ಕುಂತಿದ್ರು ಪುರುಷ ಬಂದ್ರೆ ನಾಚಿಗೆ ಬರ್ತದೆ, ಪುರುಷ ಕುಂತಿದ್ರೆ ಸ್ತ್ರೀ ಬಂದ್ರೆ ನಾಚಿಗೆ ಬರ್ತದೆ. ಹಂಗಪ್ಪ ಇವತ್ತು ನಿಜವಾದ ಮನುಷ್ಯ ಬರ್ತಾನೆ. ಅದಕ್ಕೆ ಅವನ ಎದುರಿ ನಾವು ಹಿಂಗಿರಬಾರ್ದಪ್ಪ, ಕೌಪಿನ ತಂಬ ಅಂತೇಳಿ ಹಕ್ಕೆಂದರು ಅಂಥೇಳಿ ಮುಂದಿನ ಚರಿತ್ರೆದೊಳಗೆ ಬರ್ತತಿ. ಅಂದ್ರೆ ಅವ್ರ ದೃಷ್ಟಿಯಿಂದ ನಾವು ಏನು ಅಂತ ಇದ್ವಿ ಅಂದರೆ ಮನುಷ್ಯರಲ್ಲ ನಾವು ಅಂತಾಯಿತು. ದ್ವಿಪಾದ ಪಶುನು ಅಂತತಿ. ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇವ ಪಶುವರ್ನರಾಣಾಂ ಅಂಥೇಳಿ ಎಲ್ಲರಿಗೂ ನಾವು ಸಮಾನವಾಗಿದ್ದಾವೆ. ಅವಕ್ಕೂ ನಮಗೂ ಹೆಚ್ಚು ಏನು ಕಡಿಮೆ ಇಲ್ಲ. ಬರೀ ಅಷ್ಟ್ರಾಗ ಇದ್ದರೆ ಒಂದಿಷ್ಟು ವಿವೇಕ, ಸತ್ಸಂಗ, ಗುರುಭಕ್ತಿ, ಸಶಾಸ್ತ್ರ ಶ್ರವಣ ಇಂಥವನ್ನೆಲ್ಲ ಮಾಡ್ತಾ ಇತ್ತು ಅಂದರೆ ಸ್ವಲ್ಪ ಬದಲಾಗೈತಿ ಅಂತ ಅಷ್ಟೇ. ಅದು ಅದರಿಂದ ದ್ವಿಪಾದ ಪಶು ಅಂತೀವಿ. ಪಾಶಬಂಧ ಪಶು ಪ್ರೋಕ್ತಂ ಪಾಶಮುಕ್ತ ಸದಾಶಿವ ಅಂತೇಳಿ. ಪಾಶದಿಂದ ಯಾರು ಬಂಧಿಸಿಕೊಂಡಿದಾರೋ ಅವರು ಪಶುಗಳು ಅಂಥೇಳಿ. ನಮಗೆ ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶ ಅನ್ನುವಂಥ ಪಂಚಕ್ಲಾಸಗಳಿಂದ ಬಂಧಿಸಿದ್ದೇವೆ. ಅರಿಷಡ್ವರ್ಗಗಳಿಂದ ನಾವು ಬಂಧಿಸಿಕೊಂಡು ಬಿಟ್ಟಿದ್ದೇವೆ, ಅವರು ವಶರಾಗಿಬಿಟ್ಟಿದ್ದೇವೆ. ಬಂಧನದೊಳಗದವು ನಾವೆಲ್ಲ ರೀತಿಯಿಂದ, ಎಲ್ಲ ರೀತಿಯಾಗಿರುವಂಥ ಬಂಧನದೊಳಗಿರ್ತಕ್ಕಂಥವ್ರು ನಾವು. ಏನೇನೋ ಚೌಕಟ್ಟುಗಳದವು ನಮ್ಮವು, ಅದ್ರೊಳಗೆ ಇರ್ಬೇಕು ನಾವು, ಅದನ್ನ ಬಿಟ್ಟು ಬರಂಗೆ ಇಲ್ಲ. ಬಂಧನ ಅಂದ್ರೆ ಬಂಧಿಸಿಕೊಂಡದವೆ ಅಂತೇಳಿ. ಏನಂದ್ರು ಏನೋ ಹೇಳಿದವಾಗಲೇ. ಪಾಶಬಂಧ ಪಶು ಪ್ರೋಕ್ತ ಅಂತೇಳಿ. ಯಾರು ಪಾಶದಿಂದ ಅವು ದನ ಪನ ಕಟ್ಟಿರೋದಲ್ಲ ಅದಕ್ಕೆ ಪಶುಗಳು ಅಂತವೆ. ಹಂಗೆ ನಮಗೂ ಕಟ್ಟಿದಾವೆ. ಭಾಳಷ್ಟು ಮನೆ ಕಟ್ಟೈತಿ, ಮಠ ಕಟ್ಟೈತಿ, ಹೆಂಡ್ರು ಕಟ್ಟಿದ್ದಾರೆ, ಮಕ್ಕಳು ಕಟ್ಟಿದ್ದಾರೆ, ವ್ಯವಹಾರ ಕಟ್ಟೈತಿ, ಏನೇನೋ ಕಟ್ಟೈತಿ. ಅದು ಹೊರಗೂ ಕಟ್ಟೈತಿ, ಒಳಗೂ ಕಟ್ಟೈತಿ, ಕಣ್ಣಾಗ ಕಟ್ಟೈತಿ, ಕಿವ್ಯಾಗ ಕಟ್ಟೈತಿ, ಬಾಯಾಗ ಕಟ್ಟೈತಿ, ಮುಗನ್ಯಾಗ ಕಟ್ಟೈತಿ, ಇನ್ನೂ ಎಲ್ಲೆಲ್ಲೇ ಕಟ್ಟೈತವೆ. ಏನೇನೋ ಒಂದ ತಾಲಿ ಕಟ್ಟೈತಿ ಅಂತ ಏನು ಲೆಕ್ಕಲ್ಲ. ಆ ದೃಷ್ಟಿಯಿಂದ ಅವರ ವಚನದ ಹಿಂದೆ ಏನು ಶಬ್ದ ಐತಿ ಅಂದರೆ ನರರಿಗೆ ಅಂತ ಐತದ. ನಾವು ನರರಾಗಕ್ಕೂ ತಯಾರಿಲ್ಲ, ಅಪೂರ್ವಭಾವಿ ಸಿದ್ಧತೆ ಆಗಕ್ಕೂ ತಯಾರಾಗೋದಿಲ್ಲ. ಅವಸರದ ಬಂದು ಅವ್ರ ಉಪದೇಶ ಕೇಳ್ಕೊಂಡು ಮುಕ್ತಿ ಆಗಿಲ್ಲದಪ್ಪ, ನಮಗೆ ಮುಕ್ತಿ ಆಗಿಲ್ಲ. ಎಷ್ಟೊಕ್ಕೊಂದು ದಿವಸ ಆಯ್ತು ಕೇಳಕತ್ತಿ, ಎಷ್ಟೊಕ್ಕೊಂದು ಶಾಸ್ತ್ರ ಓದಿದ್ವಿ, ಎಷ್ಟೊಕ್ಕೊಂದು ಸೇವಾ ಮಾಡಿದ್ವಿ, ಏನೇನೋ ಮಾಡಿದ್ವಿ, ಎಷ್ಟು ಸಲ ಉಪದೇಶ ಕೇಳಿದ್ವಿ ನಾವು ಸದ್ಗುರುವಿಂದ, ಇನ್ನೂ ಏನೂ ಆಗಿಲ್ಲ ನಮಗೆ. ಮೊದಲೇ ಹೇಳ್ಬೇಕು ಈ ವಿಷಯನ ನೀವು. ಅರ್ಥಾಂತರ, ಶಬ್ದಾಂತರ, ಭಾವಾಂತರ ಆಗಿಬಿಡ್ತಕ್ಕಂಥ ಪ್ರಸಂಗ ಅದು. ವಚನೋಪದೇಶವನ್ನು ಆಲಿಸಿದಳು. ಹೌದು, ಖಂಡಿತವಾಗಿ ನರರಿಗೆ ಮುಕ್ತಿ ಆಗುತ್ತದೆ ಅಂಥೇಳಿ. ಆದರೆ ನರರಾಗಿದ್ದೇವೆ ನಾವು ಅಂದರೆ ನಾರರಾಗಿದ್ದೇವೆ. ನಾರರು ಏನಾಗಿದ್ದೇವೆ ನಾವು? ನಾರರು. ಮೂಗನ್ಯಾಗ ನಾರ್ತತಿ, ಹಲ್ಲಾಗ ನಾರ್ತತಿ, ಕಣ್ಪಿತ್ತು ನಾರ್ತತಿ, ಕಿವಿ ಕುಕ್ಕಳಿ ನಾರ್ತತಿ,
ಹೊಕ್ಕಳ ಮುಟ್ಕೊಂಡು ನೋಡಿದ್ರೆ ನಾರ್ತತಿ, ಬಗಲ್ ಮೂಸ್ ನೋಡಿದ್ರೆ ನಾರ್ತತಿ, ತೆಳಗಂತೂ ನಾರೇ ನಾರ್ತತಿ. ಏನಾಗ್ಯಾವ ನಾವು? ನಾರರಾಗಿದ್ದೇವೆ. ಈ ಶರೀರ ನಾವು ಅಂತ ನಾವು ಅಂದಾಗ ಮತ್ತಿನ್ನೇನಾಗಿದ್ದೇವೆ ನಾವು? ಈ ದೇಹವೇ ನಾವು ಅಂದಾಗ ನರರಲ್ಲ ನಾವು, ನಾರರು ಅಂತೇಳಿ. ಅವರು ನರರಿಗೆ ಮುಕ್ತಿ ಅಂತ ಹೇಳಿದ್ದಾರೆ. ಅಂದರೆ ದೇಹಾತ್ಮ ಬುದ್ಧಿ ಬಿಟ್ಟಿರ್ಬೇಕು. ದೇಹಾತ್ಮ ಬುದ್ಧಿ, ದೇಹ ನಾನಲ್ಲ ಅನ್ನತಕ್ಕಂಥದ್ದು ದೃಢವಾಗಿರಬೇಕು. ವರ್ಣ ನಾನಲ್ಲ, ಆಶ್ರಮ ನಾನಲ್ಲ, ಇವ್ಯಾವ ನಾನಲ್ಲ ಅನ್ನತಕ್ಕಂಥದ್ದು ಇದರ ಆಕಾರ ಹೋಗಿರಬೇಕು ಅಂಥೇಳಿ ಅದಕ್ಕೆ ಮುಂದೆ ಹೇಳ್ತಾ ಹೋಗ್ತಾರೆ. ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು, ಹರನಡಿ, ಶಾಂತರೊಡನಾಡು, ಇವೆಲ್ಲ ಹೇಳ್ತಾರೆ. ಅದನ್ನು ಮಾಡಕ್ಕೆ ನಾವು ತಯಾರಿಲ್ಲ. ನಾವು ಮಾಡಂಗೆ ಮನಸ್ಸಿನಿಂದ, ವಾಣಿಯಿಂದ, ಶರೀರದಿಂದ ದುರಿತ ಕೆಟ್ಟ ಕರ್ಮಗಳನ್ನು ಮಾಡ್ತಾನೆ ಇರೋದೆ ಮತ್ತು ಉಪದೇಶ ಕೇಳ್ತಾನೆ ಇರೋದೆ. ಮೊದಲು ಅಷ್ಟು ಹಂಗು ಹಿಂಗು ಕೇರಳಕ್ಕೆ ಒಂದು 20 ದಿವಸ ಬಿಟ್ಟು ಹೋಗ್ತಿದ್ರು. ಅವೇನೇನೋ ಕೆಲವ ಈಗ ಅವನ್ನ ಮಡ್ಕೆಂತನ ಮಾಡ್ತಾರೆ, ಹೋಗ್ತಾನ ಮಾಡ್ತಾರೆ, ಬರ್ತಾನ ಮಾಡ್ತಾರೆ. ಅವಾಗ 1 ತಿಂಗಳು ಬಿಟ್ಟು ಹೋಗಿ ಮತ್ತು 4 ತಿಂಗಳದ್ದು ಕುಡಿದು ಬಿಡ್ತದ್ರಿ ಇಲ್ಲಿ ಬಂದು ಕೂಡಲೇ. ಅಯ್ಯಪ್ಪು ಅಂತ ಹೊಯ್ಕೊಂಡು ಬೆಳತಂಕ ತಣ್ಣೀರು ಸ್ನಾನ ಮಾಡಿ ಸ್ವಂತ ಅಡುಗೆ ಮಾಡ್ಕೊಂಡು ಉಂಡು ಮಳೆಯಾಗಿದ್ದು ಅವು ಹೋಗ್ತಿದ್ರು. ಒಟ್ಟು ಅಷ್ಟರ ಮಾಡ್ತಾರೆ ಬಿಡುವಂಥ ಸಂತೋಷ ಆಗಿತ್ತು. ಈಗ ಅದು ಹೋಗ್ಬಿಡ್ತು. ಈಗಾಲೇ ಅದು ತಗೊಂಡ ಸ್ನಾನ ಮಾಡೋದು, ತಗೊಂಡ ಪೂಜೆ ಮಾಡೋದು, ತಗೊಂಡ್ತಂಗೆ ಹೋಗೋದು, ಬರ್ತದಂಗೆ ತಗೊಂತಾನೆ ಬರೋದು. ಹಂಗೆ ಶುರುವಾಗೈತೆ ಅಲೆ. ಅಲೆ ಅವನು ರಿಯಾಯಿತಿ ಕೊಟ್ಟದಾನ. ಅಯ್ಯಪ್ಪ ರಿಯಾಯಿತಿ ಕೊಟ್ಟಾನ. ಜನ ಕೂಡಿದ್ರೆ ಸಾಕು ಅಂತ ಅಷ್ಟ ಅವನಿಗೆ. ಜನ ಗುಂಪು ಕೂಡಿದ್ರೆ ಸಾಕು ಅಂಥೇಳಿ ಎಲ್ಲದ್ರಾಗೂ ರಿಯಾಯಿತಿ ಇರ್ತತಲ್ಲ. ಹಂಗೆ ಅವನಿಗೂ ರಿಯಾಯಿತಿ ಆಗಿತ್ತು. ಅದನ್ನು ದುರಿತ ಕರ್ಮವನ್ನು ಅಲ್ಲದಿರು, ಮನಸ್ಸಿನಿಂದ, ವಾಣಿಯಿಂದ, ಶರೀರದಿಂದ ಈ ಕರ್ಮಗಳನ್ನು ಮಾಡದೇ ಇರಬೇಕು. 12 ನಿಷಿದ್ಧ ಕರ್ಮಗಳಂತದವೆ. ಅವುಗಳನ್ನು ಬಿಟ್ಟು ನೀನು ಸದ್ಗುರುವಿನ ವಚನವನ್ನು, ಉಪದೇಶವನ್ನು ಆಲಿಸಿದೆ ಎಂದರೆ ಖಂಡಿತವಾಗಿ ಮೋಕ್ಷವೆನ್ನತಕ್ಕಂಥದ್ದು. ಎಂತೊಲಿವನು ನಿನಗಿಂತ ಎಂತೊಲಿವನು, ಕರ್ಣತ್ರಯದ ದೋಷ ಮಿರೆ ಕಂತು ಕಾಲ ಪುರವೈರಿ ಗುರು ಶಂಭುಲಿಂಗ ಎಂತೊಲಿವನು ಅಂಥೇಳಿ ಶ್ರೀಮ ನಿಜಗುಣ ದೇವರು ಹೇಳಿದ್ದಾರೆ. ಕರ್ಣತ್ರಯಗಳು ಅಂದರೆ ಒಂದು ವಾಣಿ, ಒಂದು ಮನಸ್ಸು, ಒಂದು ಶರೀರ. ಇವೇ ಪಾಪ ಮಾಡವು, ಇವೇ ಪುಣ್ಯ ಮಾಡವು, ಇವೇ ಸ್ವರ್ಗಕ್ಕೆ ಹೋಗವು, ಇವೇ ನರಕಕ್ಕೆ ಹೋಗವು. ಸಕಾಮದಿಂದ ಹಂಗಾಕತಿ. ಇವೇ ಕರ್ಮಗಳನ್ನು ನಿಷ್ಕಾಮದಿಂದ ಮಾಡಿದರೆ ಮೋಕ್ಷಕ್ಕೆ ಹೋಗ್ತಾವ ನಾವು. ಯಾವ ಗುರು ಭಜನೆ, ಸುಕರ್ಮ ವೃತ್ತಿ, ಹರನ ಸೇವೆ, ಪರಮಸಾತ್ವಿ ಕಂಗಳೆಂಟು ನೆರೆದು ನೆಲೆಸಿ ತನುವಿನಲ್ಲಿ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಅಂತೇಳಿ ಈ ರೀತಿಯಾಗಿರುವಂಥ ತಪಸ್ಸನ್ನು ಮಾಡಿದ್ವಿ ನಾವು ನಿಷ್ಕಾಮದಿಂದ. ಅಂದರೆ ಶರೀರ ಶುದ್ಧಿ ಆಗುತ್ತದೆ. ತಪಸ್ಸನ್ನು ಮಾಡಿದ್ವಿ ವಾಣಿಯಿಂದ ಅಂದರೆ ವಾಣಿ ಶುದ್ಧಿ ಆಗುತ್ತದೆ. ತಪಸ್ಸು ಮಾಡಿದ್ವಿ ಮನಸ್ಸಿನಿಂದ ಅಂದರೆ ಅದು ಶುದ್ಧಿ ಆಕತಿ. ಆವಾಗ ಇಂತೊಲಿವನು. ಹಿಂಗೆ ನಾವು ಆ ತಪಸ್ಸನ್ನು ಮಾಡಿದ್ರೆ ಇಂತೊಲಿವನು. ಆದ್ದರಿಂದ ಅವನ ವಚನವನ್ನು ಶ್ರವಣ ಮಾಡಿದ ಮಾತ್ರದಿಂದಲೇ ತತ್ಕಾಲ ಮುಕ್ತಿ ಅನ್ನತಕ್ಕಂಥದ್ದಾಗುವುದು. ತತ್ಕಾಲ ಅವನು ಒಲಿದು ಬಿಟ್ಟ ಅಂದರೆ ಒಲಿಯಂಗೆ ನಾವಿರಬೇಕು. ನಾವು ಮೊದಲೇ ಒಲಿಯಂಗೆ ನಾವಿದ್ದಾಗ ಮಾತ್ರ ಅವನು ಒಲಿತಾನೆ. ಒಲಿಯಂಗೆ ನಾವಿಲ್ಲ ಅಂದರೆ ಅವನು ಒಲಿತಕ್ಕಂಥವನ ಆಗುವುದಿಲ್ಲ. ಈ ವಿಷಯದಲ್ಲಿ ಸಂಶಯ ಬಂದುಬಿಡ್ತು ನಮಗೆ. ಏನಪ್ಪ ಎಷ್ಟು ದಿವಸ ಆತು ಕೇಳಕತ್ತಿ, ಏನೂ ಆಗಿಲ್ಲ ನಮಗೆ ಅನ್ನುವಂಥ ಸಂಶಯ ಬರ್ತಿರ್ತೈತಿ. ಎಷ್ಟಕ್ಕೊಂದು ದಿವಸ ಆತಪ್ಪ ನಾವು ಹೇಳಕತ್ತಿ, ಎಷ್ಟಕ್ಕೊಂದು ದಿವಸ ಆತಪ್ಪ ಕೇಳಕತ್ತಿ, ಏನೇನೋ ಕೇಳಿದ್ವಿ, ಏನೇನೋ ಮಾಡಿದ್ವಿ, ನಾ ಮೋಕ್ಷ ಸುಖ ಅನ್ನುವಂಥದ್ದು ಗೊತ್ತಾಗಲಿಲ್ಲ ನಮಗೆ.
ಸಮಾಧಿ ಹತ್ತಲೇ ಅಲ್ಲ ನಮಗೆ, ಏನೇನು ಕಲ್ಪನೆಗಳು ಸಮಸ್ಯೆಗಳು ಅಂದಾಗ ಅದು ಸದ್ಗುರುವಿನ ವಚನ ಹೌದೋ ಅಲ್ಲೋ ಸಂಶಯ. ಅವ್ರ ವಚನ ಆಗಿದ್ರು ಆಗ ನಮ್ಮ ಹಂಗೆ ಕೇಳ್ಕೊಂಡು ಹೋಗ್ತದ್ರೆ ಮುಕ್ತಿ ಆಗಿಬಿಡ್ಬೇಕಾಯ್ತು, ಕುಂತಾಗ ಮುಕ್ತಿ ಆಗಿಬಿಡ್ಬೇಕಾಯ್ತು. ಆಗಿಲ್ಲ ಅಂದಾಗ ಅವರು ಸದ್ಗುರು ವಚನವಲ್ಲ, ಇದು ಸದ್ಗುರುವಿನ ಗ್ರಂಥವಲ್ಲ, ಇವೆಲ್ಲ ಸಮಸ್ಯೆಗಳು ಬರ್ತವೆ. ಅಂಥವನನ್ನ ಮತ್ತಾರು ಯಾರಿಂದಲೂ ಅವನ ಸಮಸ್ಯೆಯ ರೋಗವನ್ನು, ವಿಪರೀತ ರೋಗವನ್ನು, ಅಸಂಭಾವನ ರೋಗವನ್ನು ಕಳಲಿಕ್ಕೆ ಆಗುವುದಿಲ್ಲ ಅಂತೀವಿ. ಇಂಥ ಸಂಶಯ ಆತ್ಮ ವಿನಶ್ಯತಿ ಅಂತೀವಿ. ಸಂಶಯ ಬಂದುಬಿಡ್ತು ಅಂದರೆ ವಿನಶ್ಯನಾಗ್ತಾನೆ. ಅವನು ಏನು ಹೇಳ್ತಾನೆ ಅದರಲ್ಲಿ ನಮಗೆ ದೃಢವಾದ ವಿಶ್ವಾಸವಿತ್ತು ಅಂದರೆ ಖಂಡಿತವಾಗಿಯೂ ಮೋಕ್ಷವೆನ್ನುವಂಥದ್ದು ಪ್ರಾಪ್ತವಾಗ್ತದೆ. ಒಂದು ಮಹಾಭಾರತದಲ್ಲಿ ಕತೆ ಬರುತ್ತೆ. ಅದು ಅವನು ಸದ್ಗುರುವಿಗೆ ಬಂದು ಶರಣಾಗತನಾಗ್ತಾನೆ. ಸದಿಚ್ಛೆಯಿಂದ ಅವನನ್ನು ನೋಡ್ತಾರೆ. ಅವ್ರು ನೋಡಿದ ಕೂಡಲೇ ಅವನ ಕರ್ಮ, ಅವನ ಪ್ರಾರಬ್ಧ, ಅವನ ಸಂಚಿತ, ಅವನ ಹಿಂದೆ ಎಷ್ಟು ಜನ್ಮದ್ದು, ಮುಂದೆ ಏನು ಜನ್ಮ, ಇವೆಲ್ಲ ಗೊತ್ತಾಗ್ತಾವೆ ಮಹಾತ್ಮರಿಗೆ. ಆವಾಗ ಅವ್ರು ಹೇಳಿದರು, ಇದು ಒಂದು ಆಕಳೈತಿ ನಮ್ಮ ಆಶ್ರಮದಲ್ಲಿ, ತಗೊಂಡು ಹೋಗಿ ನೀನು 101 ಆಕಳ ಮಾಡಿಕೊಂಡು ಬಾ, ನಿನಗೆ ಬ್ರಹ್ಮೋಪದೇಶ ಮಾಡ್ತೇನೆ ಅಂತ ಹೇಳಿದರು. ಗುರು ಆಜ್ಞೆ ಅಂತೇಳಿ ತಾನು ಹೊಡ್ಕೊಂಡು ಹೋದ. ಹೋಗ್ತಾ ಅಡವೆ ಹೋಗ್ತಾ ಅದು 1 ಕ್ಯಾಡ 2ಕ್ಕೆ 4 4ಕ್ಕೆ 6 ತಿಂಗಾಗ್ತು. ಗುರುವಿನ ಸೇವಾ ಮಾಡ್ತಾ 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 ಪಾಲಿಸಿದ ಅವನು ಗುರುವಚನವನ್ನು. ನಾವು ಬರೀ ಲಾಲಿಸ್ತೇವೆ, ಗುರುವಚನವನ್ನ ಕೇಳ್ತವಷ್ಟೇ, ನಾವು ಪಾಲಿಸ್ತವೇನಂದ್ರೂ ಪಾಲಿಸೋದಲ್ಲ. ನಾವು ಅವನು ಹೇಳ್ದಂಗೆ ಪಾಲಿಸ್ಬೇಕು. ಗುರುವಚನವನ್ನ ಅದನ್ನು ನಾವು ಪಾಲಿಸಿದ್ದೀವಿ ಅಂದ್ರೆ ನಮಗೆ ಫಲ ಕೊಟ್ಟೇ ಕೊಡ್ತತಿ. ಅವನು ಹೋದ, ಅದು 101 ಆಕಳಗಳಾದವು. ಆವಾಗ ಹೊಡ್ಕೊಂಡು ಬಂದ, ಗಡ್ಡ ಬಂದದ್ದು, ವಿಷಿ ಬಂದು, ಏನು ಉನ್ಮತ್ತ ಚರ್ಯ ಅವನಿಗೆ, ಪ್ರಜ್ಞೆನೇ ಇಲ್ಲ, ಶರೀರದ ಮೇಲೆ ಅಭಿಮಾನನೇ ಇಲ್ಲ. ಗುರುವಿನ ಧ್ಯಾನ, ಗುರು ಸೇವೆ ಮಾಡ್ತಾ 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 ಬಂದು ತಮ್ಮ ಆಜ್ಞೆಯಂತೆ ಬಂದಿದ್ದಾವೆ ಅಂತೇಳಿ ನಮಸ್ಕಾರ ಮಾಡಿದ. ಉಪದೇಶ ಮಾಡ್ತೇನೆ ಅಂದರು. ಉಪದೇಶಕ್ಕೆ ಅವಕಾಶವೇ ಇಲ್ಲ ಅಂದವನು. ನಿನ್ನ ಉಪದೇಶ ಅವಾಗ ಆಗೈತಿ, 101 ಆಕಳಾದಾಗ ಆಗೈತಿ, ಆಕಳಕ್ಕಾದಾಗ ಆಗೈತಿ, ಸರ್ವವೆಲ್ಲ ಬ್ರಹ್ಮಮಯವಾಗಿ ಕಾಣ್ತಾ ಇತ್ತು ನನಗೆ ಅಂತ ಹೇಳಿದವನು. ಅಂದರೆ ಮುಕ್ತ ಸ್ಥಿತಿ ಅನ್ನುವಂಥದ್ದು ಬಂದಿತ್ತು ಅವನಿಗೆ ಅಂಥೇಳಿ. ಯಾಕೆ ಬಂತು? ಪಾಲಿಸಿದ್ದಕ್ಕೆ ಬಂತು. ಸಂಶಯ ಮಾಡಲಿಲ್ಲ. ಇದೇನು 101 ಆಕಳ ಮಾಡ್ಕೊಂಬರಕ್ಕೆ ಹೇಳಿದಾರ ಅಂಥೇಳಿ ಅವನಿಗೆ ಸಂಶಯ ಬರಲಿಲ್ಲ. ಪ್ರೇಮನೂ ಕಡಿಮೆ ಆಗಲಿಲ್ಲ, ಭಕ್ತಿ ಕಡಿಮೆ ಆಗಲಿಲ್ಲ, ವಿಶ್ವಾಸ ಕಡಿಮೆ ಆಗಲಿಲ್ಲ. ಹೇಳಿದಾರ ಮಾಡಬೇಕು, ಅವ್ರು ಹೇಳಿದಂಗೆ ಪಾಲಿಸ್ಬೇಕು. ಆಜ್ಞಾ ಪಾಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ನೀತಿ ವಾಕ್ಯಗಳು ಅನೇಕದವೆ. ಅವೆಲ್ಲವನ್ನು ನಾವು ಅಳವಡಿಸಿಕೊಳ್ಬೇಕು. ಪಾಪ ಕರ್ಮಗಳನ್ನು ಬಿಟ್ಟುಬಿಡಬೇಕು, ಪುಣ್ಯ ಧರ್ಮವನ್ನೇ ಸ್ವೀಕರಿಸಬೇಕು. ಈಶ್ವರನ ಭಜನೆ ಅನ್ನತಕ್ಕಂಥದ್ದು ನಿತ್ಯ ನಿಯಮದಿಂದ ನಡೆಸ್ತಿರಬೇಕು. ಮತ್ತು ಸತ್ಸಂಗದಲ್ಲಿ ಪ್ರೇಮ ಉಳ್ಳವರಾಗಿರಬೇಕು. ನಾವು ಆಸಕ್ತಿ ಇರಬೇಕು. ನಮಗೆ ಸತ್ಸಂಗದಲ್ಲಿ ಆಸಕ್ತಿ ಅನ್ನುವಂಥದ್ದಿರಬೇಕು. ಯಾವಾಗ ಸತ್ಸಂಗ ಲಭಿಸಿತು, ಯಾವಾಗ ಸದ್ಗುರುವಿನ ಚರಿತ್ರೆ ಮಹಿಮೆಯನ್ನು ಕೇಳೇವು, ಯಾವಾಗ ಅವನ ಕರುಣೆ ಅನುಗ್ರಹವಾದೀತು ಎನ್ನುವಂಥ ಆತುರ ಇರಬೇಕು. ಆತುರ ಅನ್ನುವಂಥದ್ದು ಆತುರ ಇರಬೇಕು. ಯಾವ್ಯಾವ್ದ್ರಾಗ ಆತುರ ಇರ್ತತಿ. ನಾವು ಹಿಂದೆಲ್ಲ ಕೇಳಿದ್ದೇವೆ, ಬಾಂಬೆದಂಥ ಊರೊಳಗೆ ಇಂಥ ದಿವಸ ಫಿಲಿಮ್ ರಿಲೀಸ್ ಆಕತಿ ಅಂದರೆ ಎಷ್ಟರ ಖರ್ಚಾಗಲಿ ಟಿಕೆಟ್ ತಗೊಂಡೋಗಿ ಮೊದಲು ಸಿನಿಮಾ ನೋಡಿ ಬಂದಲ್ಲ ಅದಾರ. ಬೆಂಗಳೂರಾಗ ಆಕತಿ ಅಂದ್ರೆ ಅಲ್ಲಿ ಹೋಗಿ ನೋಡಿ ಬಂದ, ಅಷ್ಟು ಆತುರ. ಅವಂದು ಇವಂದು ಯಾರೋ ಪ್ರಸಿದ್ಧ ನಾಟಕಗಳು ಬಂದು ಅಂದ್ರೆ ಅವತ್ತ ಹೋಗ್ಬೇಕು ಅಂತ, ಸರ್ಕಸ್ ಬಂದು ಅಂದ್ರೆ ಹೋಗ್ಬಿಟ್ಟಿತ್ತು ಅಂತ ಆತುರ.
ಅಲ್ಲ, ಅದು ನಮ್ಗೆ ಆತುರತೆ ನಮ್ಮಲ್ಲೇನೋ ಕಡಿಮೆ ಇಲ್ಲ, ಅದವೇ ಅದೇ ಆತುರತೆ ಅನ್ನುವಂಥದ್ದು ಇದ್ರಾಗ ಬಂದಾಗ, ಆತುರತೆ ಅನ್ನುವಂಥದ್ದು ಇದ್ರಾಗ ಬಂದಾಗ ಕಾಕ ಮನಸ್ಸು ಬಿಟ್ಟು ಸಾಕಾಗಿ ತಾನು ಆತುರತೆ ಬಂದಿತ್ತು ಅಂದರೆ ಅದು ಕಾಕ ಮನಸ್ಸಿನಾಗ ಬಂದಿರೋ ಆತುರತೆ ಅದಲ್ಲ. ಕಾಮದ ಆತುರತೆ ಇರಲಿ, ಯಾವುದೋ ವಿಷಯದ ಆತುರತೆ ಇರಲಿ, ಕಾಕ ಮನಸ್ಸಿನ ಬಂದಿರುವಂಥ ಆತುರತೆ ಅದು. ಕಾಕ ಮನಸ್ಸಿಲ್ಲದ್ರಾಗ ಆತುರತೆ ಬರೋದಿಲ್ಲ. ಕಾಕ ಮನಸ್ಸಾದಾಗ ಮಾತ್ರ ವಿಷಯಗಳಲ್ಲಿ ಆತುರತೆ ಬರುವಂತಹದ್ದು. ಅದಕ್ಕೆ ಕಾಕು ಮಾನಸವೇ ನಿನಗದರೊಳು ಏನುಂಟು, ಯಾಕೆ ವೀರತೆಯನ್ನು ಉಳಿದಿ ಹೀನ ವಿಷಯವನ್ನು ಒಲಿವೆ ಅಂತಾರೆ. ಕಾಕಾದಾಗ ಮಾತ್ರ ಮನಸ್ಸದು ಬೇಕನ್ನಿಸ್ತತಿ. ಎಷ್ಟೇ ಏನೇ ಆಗಿದ್ರು ಕೂಡ ಕಾಕಾದಾಗ ಬೇಕನ್ನಿಸ್ತತಿ, ಸಾಕಾದಾಗ ಬೇಕನ್ನಿಸುವುದಿಲ್ಲ ಅದು. ಅದರಿಂದ ಸಾಕಾದ ಮನಸ್ಸಿನಿಂದ ನಾವು ಆ ಸತ್ಸಂಗದ ಆತುರತೆ ಅನ್ನುವಂಥದ್ದು ಬಂತು ಅಂದರೆ ಖಂಡಿತವಾಗಿ ಮುಂದಿನವೆಲ್ಲವೂ ನಮಗೆ ಪ್ರಾಪ್ತವಾಗುವಂತಹದ್ದಾಗುವುದು. ಆದ್ದರಿಂದ ಮನಸ್ಸಿಗೆ ಬಂದಂತೆ ನಡೆಯದಿರು ಅಂತ ಹೇಳ್ತಾರೆ. ಮನಸ್ಸು ಬಹಳಷ್ಟು ನಮ್ಮನ್ನು ಅಡ್ಡದಾರಿಗೆ ಒಯ್ತಿರ್ತದದು. ಬಹಳ ಅಡ್ಡದಾರಿಗೆ ಒಯ್ಯದೇ ಮನಸ್ಸು. ಮನಸ್ಸಿಗೆ ಬಂದಂತೆ ನಡೆಯದಿರು ಅಂತ ಹೇಳ್ತಾರೆ ಅವರು. ಮನಸ್ಸಿಗೆ ಬಂದಂತೆ ನಡಿಬೇಡ ನೀನು, ಮನಸ್ಸನ್ನು ಬೆನ್ನು ಹತ್ತಬೇಡ ನೀನು ಅಂತ ನಿಯಮ. ಮನಸ್ಸನ್ನು ಬೆನ್ನು ಹತ್ತಿದವರೇ ಇವರು, ಮನಸ್ಸನ್ನು ತಮ್ಮ ಬೆನ್ನು ಹತ್ತಿಸಿಕೊಂಡವರೇ ಮಹಾತ್ಮರು. ಮನಸ್ಸನ್ನು ವಿಷಯಾದಿಗಳಿಗೆ ಬೆನ್ನು ಹತ್ತಿಸಿಕೊಂಡವರು ಇವರು ದುಃಖಿಗಳು. ಮನಸ್ಸನ್ನು ಆತ್ಮನ ಕಡೆಗೆ ಹಚ್ಚಿಕೊಂಡಂತಕ್ಕಂಥವ್ರು ಸುಖಿಗಳಾಗಿರ್ತಕ್ಕಂಥವ್ರು ಆಗಿರುವರು. ಸತ್ಕರ್ಮಗಳಲ್ಲಿ ಆಲಸ್ಯ ಭಾವ ಎನ್ನುವಂತಹದ್ದು ಇರಬಾರದು ಅಂತೀವಿ. ನಾಳೆ ಮಾಡಿದ್ರಾತು ಬಿಡು ಪೂಜೆನ, ವಾರ ಯಾಕೆ ಅನುಕೂಲ ಆಗಲಿಲ್ಲ, ಮುಂದಿನ ಸೋಮವಾರ ಮಾಡೋಣ. ಸತ್ಕರ್ಮಗಳಂತಕ್ಕಂಥವುಗಳೇನದವಲ್ಲ, ಸ್ನಾನ, ಸಂಧ್ಯಾವಂದನ, ಪೂಜಾ, ಜಪ, ತಪ, ಇವುಗಳಲ್ಲಿ ನಮಗೆ ಆಲಸ್ಯವೆನ್ನುವಂಥದ್ದಿರಬಾರ್ದು. ನಮ್ದು ಯಾವಾಗಲೂ ಆಲಸ್ಯನೇ ನಮ್ಮದು. ಸತ್ಕರ್ಮದಲ್ಲಿ ಮಾತ್ರ ಆಲಸ್ಯ, ಬೇರೆ ಕರ್ಮದಲ್ಲಿ ಆಲಸ್ಯ ಇರೋದಿಲ್ಲ. ನಾವು ನೋಡಿ, ರಾಶಿ ಮಾಡಿದ್ವಿ ಅಂದ್ರೆ ಬೆಳ್ತಂಕ ಕಾಯ್ತೇವೆ, ಚುಟ್ಟಾಸಿ ಹಾಕ್ಯಂತ, ತಂಬಾಕು ಹಾಕ್ಯಂತ. ಹೌದಾ? ಶಿವರಾತ್ರಿ ಜಾಗರಣೆ ಮಾಡೋದ್ರೆ ಇಸ್ಪೀಟ್ ಆಡೋದು, ಚವಂಗ್ ಆಡೋದು, ಸಿನಿಮಾಕ್ಕೆ ಹೋಗೋದು, ಕೇಕಿ ಹೊಡೆಯೋದು, ಜಾಗರಣೆ ಮಾಡೋದು. ಚತುರ್ದಶಿ ಅದೊಂದು ನಮೂನೆ ಆಗ್ತೈತಿ, ಶಿವರಾತ್ರಿ ಅದೊಂದು ನಮೂನೆ ಆಗ್ತೈತಿ. ಬರ್ತಾ ಬರ್ತಾ ಏನೇನು ಸತ್ಕರ್ಮಗಳನ್ನು ನೇಮಿಸಿದಾರೋ ನಮಗೆ, ಇಂಥ ಕರ್ಮಗಳನ್ನು ಮಾಡೇ ತೀರ್ಬೇಕು ಅನ್ನತಕ್ಕಂಥ ಧರ್ಮಶಾಸ್ತ್ರಗಳು, ನೀತಿಶಾಸ್ತ್ರಗಳು ಹೇಳ್ತಕ್ಕಂಥ ಅದರಲ್ಲಿ ಆಲಸ್ಯವಿರಬಾರದು. ಬೇಗನೆ ಮಲಗು, ಬೇಗನೆ ಏಳು ಅಂಥೇಳಿ ನೀತಿ ಐತಿ, ಅದು ಮಾಡೋದಿಲ್ಲ ನಾವು. ಭಾಳಷ್ಟು ನಮ್ಮ ವ್ಯತ್ಯಾಸಗಳದಾವೆ, ವ್ಯತ್ಯಾಸಗಳಂದ್ರೆ ಭಾಳಷ್ಟು ವ್ಯತ್ಯಾಸಗಳದಾವೆ. ಆದ್ದರಿಂದ ಅದರಲ್ಲಿ ಆಲಸ್ಯ ಭಾವ ಅಂತಕ್ಕಂಥದ್ದಿರಬೇಕು. ಸಂಸಾರದಂಥ ಭ್ರಮೆ ಕಡೆಗೆ ಲಕ್ಷ್ಯ ಅನ್ನತಕ್ಕಂಥದ್ದು, ಭ್ರಮ ಕಡೆಗೆ ಲಕ್ಷ್ಯ ಇರಬಾರ್ದು. ಸಂಸಾರ ಭ್ರಮದಿಂದ ಕೂಡಿರಬಾರ್ದು. ಅದು ಭ್ರಮದಿಂದ ಕೂಡಿದರೆ ನಮಗೆ ದುಃಖವಾಗ್ತದೆ. ಅದೇ ಸಂಸಾರ ಬ್ರಹ್ಮದಿಂದ ಕೂಡಿತ್ತು ಅಂದರೆ, ಬ್ರಹ್ಮದಿಂದ ಜ್ಞಾನದಿಂದ ಕೂಡಿತ್ತು ಅಂದರೆ, ಎಷ್ಟು ಮಂದಿ ಜ್ಞಾನಿಗಳು ಸಂಸಾರದೊಳಗೆ ಇದ್ದು ಇಲ್ಲದಂಗೆ ಇರ್ತಕ್ಕಂಥವ್ರು. ನಾವು ಸಂಸಾರ, ಈ ದೇಹ ಹೊತ್ಕೊಂಡ್ರದೇ ಸಂಸಾರ, ಹುಟ್ಟೋದು ಸಾಯೋದು ಸಂಸಾರ. ಈ ಹುಟ್ಟೋದಕ್ಕೆ ಸಾಯೋದಕ್ಕೆ ಭ್ರಮ ಇಲ್ದಂಗೆ ನೀನು ಹುಟ್ಟೋನಲ್ಲ ಸಾಯೋನಲ್ಲ ಅನ್ನುವಂಥ ಒಂದು ಭ್ರಾಂತಿ ಇಲ್ಲದಂಗಿರು ನೀನು ಅಂತ ಅವನು ಉಪದೇಶ. ಅದನ್ನು ಕೇಳಬೇಕು ನಾವು. ಆ ಉಪದೇಶವನ್ನ ಎಂಥ ಸಂಕಟ ಬಂದರೂ ಗುರುಪಾದದಲ್ಲಿ ಪ್ರೇಮವನ್ನು ಬಿಡಬೇಡ ಅನ್ನುವಂಥದ್ದು ಅವನ ಉಪದೇಶ. ಇವೆಲ್ಲವನ ಉಪದೇಶವಾಗಿರ್ತಕ್ಕಂಥದ್ದು. ಅಷ್ಟು ಈ ಉಪದೇಶವಾಗಿರ್ತಕ್ಕಂಥದ್ದನ್ನು ಆಲಿಸಿ ಅದನ್ನು ನಾವು ಕರಗತ ಮಾಡಿಕೊಂಡು ಮೈಗೂಡಿಸಿಕೊಂಡು ಇಟ್ಟು ಬಿಟ್ಟು ಅಂದರೆ ತಾನೇ ಬರ್ತದೆ ನಮ್ಮ ಹತ್ರ ಹುಡುಕೊಂಡದು ಮುಕ್ತಿ ಅನ್ನುವಂಥದ್ದು.
ನೀನು ಹೋಗೋದು ಬೇಕಾಗಿಲ್ಲ ಅದ್ರ ಹತ್ರ. ಅದು ಎಲ್ಲಿ ನಿನ್ನ ಬಿಟ್ಟಿಲ್ಲ, ಯಾವ ಲೋಕದಾಗೂ ಇಲ್ಲ. ಈ ದುರ್ಗುಣಗಳಿಂದ ನಿನ್ನ ದುಷ್ಟವರ್ತನದಿಂದ ಅದು ಇಲ್ದಂಗೆ ಕಾಣ್ತದೆ ಹೊರತು, ನೀನು ಕಣ್ಣು ಕಟ್ಗೆಂದ್ರ ದೃಷ್ಟಿಯಿಂದ ಅದು ಕಾಣ್ತಾ ಇಲ್ಲ ಹೊರತು ಅದು ಐತೆ. ಅದು ಕಣ್ಣು ತೆರಿ, ನೀನು ಕಣ್ಣು ರೋಗ ಬಂದತ್ತಲ್ಲ, ಪಿಚ್ಚು ಕಟ್ಕೊಂಡ್ಬಿಟ್ಟದವಲ್ಲ, ಕಣ್ಣು ಬಿಡಕ್ಕೆ ಬರವಲ್ದಲ್ಲ, ಊತು ಬಿಟ್ಟದಲ್ಲ, ಅದನ್ನು ಬಿಸಿನೀರಿನಿಂದ ಇದರಿಂದ ತೊಳೆದು ಸಾವಕಾಶ ಅರಿವಿಂದ ಒರೆಸಿ ಬಿಡಿಸಿಬಿಟ್ರೆ ಕಣ್ಣ ಅಂದರೆ ಇದ್ದದ್ದಂಗೆ ಕಾಣ್ತತಿ. ನಮಗೆ ಯಾಕೆ ಕಾಣಬಲ್ದದು ಅಂದರೆ ನಮ್ಮ ಕಣ್ಣು ಮುಚ್ಚೈತಿ, ಕಣ್ಣಿಗೆ ರೋಗ ಬಂದೈತಿ. ಯಾವ ಕಣ್ಣಿಗೆ? ಮರ್ಮದ ಕಣ್ಣಿಗೆ. ಚರ್ಮದ ಕಣ್ಣು ಸರಿಯದವೆ, ಚರ್ಮದ ಕಣ್ಣಿಗೂ ಬರ್ತಿರ್ತೊಮ್ಮೆ ಅವ ಜಗತ್ತೇನೂ ಕಾಣೋದಿಲ್ಲ. ಮರ್ಮದ ಕಣ್ಣಿಗೆ ರೋಗ ಬಂದತಿ. ಅವಿದ್ಯಾ, ಅಜ್ಞಾನ, ಭ್ರಾಂತಿ, ಆವರಣ ಎನ್ನುವಂಥ ರೋಗಗಳಿಂದ ಅದು ಮುಚ್ಕೊಂಡ್ಬಿಟ್ಟದ. ಮುಚ್ಕೊಂಡತಿ. ಅದು ಸದ್ಗುರುವಿನ ಉಪದೇಶದಿಂದ ಬಿಟ್ಟು ಬಿಡುತ್ತದೆ ಕಣ್ಣು ಅಂದರೆ ಪ್ರತ್ಯಕ್ಷವಾಗುವಂತಹದ್ದಾಗುವುದು. ಆದ್ರಿಂದ ಯಾವ ವಿಚಾರ ಮಾಡುವುದರಿಂದ ಮಾಯಾಮೋಹ ಕಳೆದು ಹೋಗುವುದೋ ಅಂತಹ ವಿಚಾರವನ್ನು ಯಾವಾಗಲೂ ಮಾಡ್ತಾ ಇರ್ಬೇಕು, ಯಾವಾಗಲೂ ವಿಚಾರ ಮಾಡ್ತಿರ್ಬೇಕು. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ಪ್ರಲೋಭನಂ ಏಕದೇಕ ಪರತ್ವಂಚ ಬ್ರಹ್ಮಾಭ್ಯಾಸ. ಈ ಬ್ರಹ್ಮಾಭ್ಯಾಸದೊಳಗಿರಬೇಕು. ಸರ್ವದಾ ಏಕೋಭಾವನೆಯು ಯಾವಾಗಲೂ ಏಕವಾಗಿರುವಂಥದ್ದನ್ನು ನೀನು ನೋಡ್ತೀರಿ. ಎಲ್ಲದರಲ್ಲಿ ಐಕ್ಯವಾಗಿರ್ತಕ್ಕಂಥ ವಸ್ತುವಾಗಿರ್ತಕ್ಕಂಥದ್ದನ್ನು ನೋಡು. ಅದರ ಹೊರತಾಗಿ ಮತ್ತೊಂದಿಲ್ಲವೇ ಇಲ್ಲ. ಎಲ್ಲರೊಳಗೂ ಪರಮಾತ್ಮನದನೆ, ಎಲ್ಲ ಕಡೆಗೂ ಪರಮಾತ್ಮನದನೆ. ಎಲ್ಲದರ ಆಧಾರವಾಗಿರ್ತಕ್ಕಂಥವನು ಪರಮಾತ್ಮನು. ಇವು ಸುಮ್ಮನೆ ಭ್ರಾಂತಿಯಿಂದ ನಮಗೆ ತೋರ್ತವೆ, ಮನಸ್ಸಿನ ಕಲ್ಪನೆ ಇವೆಲ್ಲ ಅಂತ ಹೇಳಿ ತಿಳಿದುಕೊಂಡು ನಿನ್ನೊಳಗೆ ಏಕೋ ಭಾವನೆಯೊಡಗೂಡು. ನಿನ್ನೊಳಗೆ ಏಕೋ ಭಾವನೆಯಾಗಿರ್ತಕ್ಕಂಥದ್ದನ್ನು. ಆ ದೃಷ್ಟಿಯಿಂದ ಕೊನೆಯದೇನು ಅಂದರೆ ಆರು ನಾನೆಂದು ವಿಚಾರಿಸು. ಆರು ನಾನೆಂದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ವಿಚಾರವೆನ್ನುವಂಥದ್ದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕೆ ಹತ್ತಿದ್ದೀವಿ ಅಂದರೆ ಇವೆಲ್ಲ ಹಿಂದೆ ಹೇಳಿರ್ತಕ್ಕಂಥವು ಅಷ್ಟು ನಾವು ಅಳವಡಿಸಬೇಕಾಗ್ತತಿ. ನಮಗೆ ಮೊದಲು ಗೊತ್ತಾಗಬೇಕಾಗೈತಿ, ನಾವೆಲ್ಲಿದ್ದ ಬಂದವಿ ನಮಗೆ ಗೊತ್ತಿಲ್ಲ. ಹಂಗಾರೆ ವಿಚಾರ ಮಾಡಬೇಕು. ಏನಾಗಿದ್ದೇವೆ ನಾವು ನಮಗೆ ಗೊತ್ತಿಲ್ಲ, ಹಂಗಾರೆ ವಿಚಾರ ಮಾಡಬೇಕು. ಸತ್ತು ಬಳಕೆ ಎಲ್ಲಿ ಹೋಗ್ತೇವೆ ನಾವು ನಮಗೆ ಗೊತ್ತಿಲ್ಲ, ಅದನ್ನು ವಿಚಾರ ಮಾಡಬೇಕು. ಈ ಮೂರು ವಿಚಾರ ಒಂದು ನಮಗೆ ಗೊತ್ತಿಲ್ಲ ಎಲ್ಲರಿಗೂ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದಾಗಿರ್ತಕ್ಕಂಥ ಎಲ್ಲರಿಗೂ, ಏನು ಕುಂತರಿಗೆ ಅಷ್ಟೇ ಅಲ್ಲ, ಹೇಳೋರಿಗೆ ಅಷ್ಟೇ ಅಲ್ಲ, ಕೇಳೋರಿಗೆ ಅಷ್ಟೇ ಅಲ್ಲ. ಎಲ್ಲಿದ್ದ ಬಂದೀಯಾ ಅಂತ ಕೇಳಿದ್ರೆ ಗೊತ್ತಿಲ್ಲ, ಏನಾಗಿದೆಯಾ ಅಂತ ಹೇಳಿದ್ರೆ ಗೊತ್ತಿಲ್ಲ, ಎಲ್ಲಿ ಹೋಗ್ತೀಯಾ ನೀನು ಅಂದರೆ ಗೊತ್ತಿಲ್ಲ. ಯಾಕೆ ಹುಟ್ಟಿದೆ ಅಂದರೆ ಸಾಯಾಕ, ಯಾಕೆ ಸಾಯ್ತಿ ಅಂದರೆ ಮತ್ತೆ ಹುಟ್ಟಾಕ, ಇದು ಗೊತ್ತೈತಿ. ಆದರೆ ನೀನು ಎಲ್ಲಿದ್ದ ಹೆಂಗೆ ಬಂದಿ ಅನ್ನೋದು ಗೊತ್ತಿಲ್ಲ. ಈಗಲೂ ಕೂಡ ಹೆಂಗದಿ ಅಂತ ಗೊತ್ತಿಲ್ಲ. ಹೆಂಗೋ ಅದನ್ನೇ ಅಂತ ತಿಳ್ಕೊಂಡದವು ನಾವು. ಹಂಗಲ್ಲ ನಾವು ತಿಳ್ಕೊಂಡಂಗೆ, ನಾವು ತಿಳ್ಕೊಂಡಂಗೆ ನಾವು ಹಂಗೆಲ್ಲ. ನಾವಿರೋ ಸ್ಥಿತಿನೇ ಬೇರೆ, ಇರುವ ಬೇರೆ ನಮ್ಮದು. ಸತ್ತು ಬಳಕು ಇರ್ತಕ್ಕಂಥದ್ದು ಭಿನ್ನವೇ ಆಗಿರ್ತಕ್ಕಂಥದ್ದು. ಅದರಿಂದ ಈ ವಿಚಾರವಾಗಿರ್ತಕ್ಕಂಥದ್ದು ಆರು ನಾನೆಂದು ವಿಚಾರಿಸು. ಆರು ನಾನು. ಅದಕ್ಕೆ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ, ಸಂಸಾರ ದೀರ್ಘರೋಗಸ್ಯ ವಿಚಾರಂ ಪರಮೌಷಧಂ ಅಂಥೇಳಿ. ಸಕ್ಕರೆ ಕಾಯಿಲೆಗೆ ಒಂದು ಔಷಧಿ ಐತಿ, ಬಿ ಪಿಗೆ ಒಂದು ಔಷಧಿ ಐತಿ, ಅದಕ್ಕೊಂದೈತಿ, ಇದಕ್ಕೊಂದೈತಿ, ಏನೇನೋ ಔಷಧಿಗಳದಾವೆ. ಆದರೆ ಈ ದೀರ್ಘ ರೋಗಕ್ಕೆ, ಸಂಸಾರದ ಹುಟ್ಟು ಸಾವು ಎನ್ನತಕ್ಕಂಥ ರೋಗಕ್ಕೆ ಔಷಧಿ ಯಾವುದು ಅಂದರೆ ವಿಚಾರಂ ಅದನ್ನು ತಗೊಂಡ ಮಾತ್ರ ವಿಚಾರವನ್ನು ನಾವು ವಿಚಾರ ರೂಪ ಔಷಧವನ್ನು ಸೇವನೆ ಮಾಡಿದಾಗ ಮಾತ್ರ ಈ ರೋಗ ಹೋಗ್ತದೆ, ಹೊರತು ರೋಗದಿಲ್ಲ. ಶುಗರ್ ಇದ್ದನ್ನು ಬಿ ಪಿ ಮಾತ್ರೆ ತಿಂದ ಅಂದರೆ ಶುಗರ್ ಕಡಿಮೆ ಆಗೋದಿಲ್ಲ. ಬಿ ಪಿ ಇದ್ದನ್ನು ಶುಗರ್ ಮಾತ್ರೆ ತಗೊಂಡ ಅಂದರೆ ಅದು ಶುಗರ್ ಕಡಿಮೆ ಆಗೋದಿಲ್ಲ. ಶುಗರಿನ ಮಾತ್ರೆನ ತಗೋಬೇಕು, ಬಿ ಪಿ ಮಾತ್ರೆನ ತಗೋಬೇಕು. ಆ ರೋಗಕ್ಕೆ ಅದು ಕಡಿಮೆ ಆಗ್ಬೇಕು, ಹತೋಟಿಗಿರ್ಬೇಕಾದ್ರೆ. ಹಂಗೆ ಈ ಸಂಸಾರ ರೋಗ ನಮಗೆ ಕಡಿಮೆ ಬೇಕಾದ್ರೆ ವಿಚಾರವಾದಂಥ ಔಷಧವನ್ನು ಅವ್ರು ಒಂದು ದಿವಸ ಬಿಡೋದಿಲ್ಲ ನೋಡಿ, ಒಂದು ಹೊತ್ತು ಬಿಡೋದಿಲ್ಲ. ಡಾಕ್ಟ್ರ್ ಹೇಳಿದಂಗೆ
ಊಟಕ್ಕಿಂತ ಎಷ್ಟು ಮುಂಚಿತ ತಗೋಬೇಕು, ಉಂಡ್ಗೊಳಕ್ಕೆ ಎಷ್ಟೊತ್ತಿ ತಗೋಬೇಕು, ಮತ್ತು ರಾತ್ರಿ ಎಷ್ಟೊತ್ತಿ ತಗೋಬೇಕು, ಹೆಂಗೆ ಏರಿರ್ತದೆ ಹಂಗಂಗೆ ಹೇಳ್ತಾರೆ ಅವರು. ಇಲ್ಲ ಅಂದರೆ ಇಂಜೆಕ್ಷನ್ ತಗೋಬೇಕು, ಶುಗರ್ ಜಾಸ್ತಿ ಆಗಿತ್ತು ಅಂದರೆ ಏನೇನು ಅವ್ರವರು ಅದು ನೇಮ್ಗಳದ ಓಕೆ ರೀತಿಗಳು ಹಿಂಗೆ ಉಪಚಾರಗಳು ಅಂಥೇಳಿ ಇಂಥ ಆಹಾರನ ತಗೋಬೇಕು, ನೇಮ್ಗಳದ ಹಂಗೆ ಮಾಡ್ತೇವೆ ನಾವು. ಮಾಡ್ತೇವೆ, ತಪ್ಪಿಸ್ತವೇನು? ಶುಗರ್ ಬಂದವರು ಮಾತ್ರೆನ, ಬಿ ಪಿ ಬಂದವರು ಮಾತ್ರ ತಪ್ಪಿಸ್ತವೇನು? ಏನು ತಪ್ಪಿಸೋದಿಲ್ಲ. ಮುಂಚಿತ ಜಾಗ್ರತೆಯಿಂದ ತಂದಿಟ್ಕೊಂಡಿರ್ತೇವೆ. ಮಾತ್ರೆ ಇಲ್ಲ ಅಂದ್ರೆ ಓಡಿ ಹೋಗ್ಬಿಡ್ತಾವೆ ತರಕ್ಕೆ. ಮಾಡ್ತೇವಿಲ್ಲ ಆ ರೋಗ ಹತೋಟಿ ಮಾಡ್ಕೊಳ್ಳಿಕ್ಕೆ. ಹಂಗೆ ಈ ರೋಗದನ್ನುವಂಥದ್ದು ನಮಗೆ ಹತೋಟಿ ಆಗ್ಬೇಕಾದ್ರೆ ವಿಚಾರಂ ಪರಮ ಔಷಧಂ ಅಂತ ಹೇಳಿದರು. ಇದಕ್ಕೆ ವಿಚಾರ ಒಂದೇ ಒಂದು. ಅವಿಚಾರ ಕೃತೋ ಬಂಧೋ ವಿಚಾರೇಣ ನಿವರ್ತತೆ ಅಂಥೇಳಿ. ಅವಿಚಾರದಲ್ಲೇ ಬಂದಿರತಕ್ಕಂಥ ಬಂಧ ಇದನ್ನು ವಿಚಾರ ಮಾಡ್ತಾ ಮಾಡ್ತಾ ಹೋದ್ರೆ ನಿವೃತ್ತಿ ಆಗುತ್ತದೆ ಅಂಥೇಳಿ. ಆದ್ರಿಂದ ಈ ಪ್ರಕಾರವಾಗಿ ಅವನ ಉಪದೇಶವೆನ್ನುವಂಥದ್ದು ಇಷ್ಟೆಲ್ಲ ಇನ್ನೂ ಅನೇಕ ಉಪದೇಶಗಳನ್ನು ಕೂಡಿಕೊಂಡೈತದು. ನಾವೇನು ಮಾಡ್ತೇವೆ ಅಂದರೆ ಮೊದಲನೇ ಮ್ಯಾಲ ಸಾಲ ಅಷ್ಟೇ ಓದಿಬಿಡ್ತೇವೆ. ಅದರದಷ್ಟ ನಿರೀಕ್ಷಣೆ ಇರ್ತದೆ ನಮಗೆ. ಮುಕ್ತಿ ಆಗಿಲ್ಲ, ಆಲಿಸಿದೀವಿ, ಮುಕ್ತಿ ಆಗಿಲ್ಲ. ಎಷ್ಟೊಕ್ಕ ಸಲ ಆಶೀರ್ವಾದ ಕೇಳಿದ್ದೇವೆ, ಮುಕ್ತಿ ಆಗಿಲ್ಲ. ಎಷ್ಟೋ ಸಲ ತಲೆ ಮೇಲೆ ಕೈ ಇಟ್ಕೊಂಡವಿ, ಮುಕ್ತಿ ಆಗಿಲ್ಲ. ಎಷ್ಟೋ ಸಲ ಪಾದ ತಲೆ ಮೇಲೆ ಇಟ್ಕೊಂಡವಿ, ಏನೂ ಆಗೇ ಅಲ್ಲ. ಒಮ್ಮೆ ಮುಟ್ಟಿದ್ರೆ ಆಕತ್ತಂತೆ, ಒಮ್ಮೆ ನಮಸ್ಕಾರ ಮಾಡಿದ್ರೆ ಆಕತ್ತಂತೆ, ನಮಗಿಷ್ಟು ದಿವಸ ಆದರೂ ಆಗೇ ಇಲ್ಲ ಅನ್ನುವಂಥ ಸಂಶಯ. ಯಾಕಾಗಿಲ್ಲ ಅನ್ನೋದು, ಯಾಕೆ ಆಗವಲ್ದು ಅನ್ನೋದು, ಯಾತ್ರಿಂದ ಅದಕ್ಕೆ ವಿಘ್ನ ಐತಿ ಅನ್ನೋದು, ಅದನ್ನು ನಾವು ವಿಚಾರ ಮಾಡ್ತಾ ಇಲ್ಲ. ಶುಗರ್ ಮಾತ್ರೆ ತಿನ್ನೋದು, ಮತ್ತು ಮುಂಜಾನೆ 3 ಹೋಳಿಗೆ ಹೊಡೆಯೋದು, ಮಧ್ಯಾಹ್ನಕ್ಕೆ ಸ್ವೀಕರಣೆ ಮಾಡಿದ್ರೆ ಅದ್ರ ಜೊತೆಗೆ ಒಂದು 3 ಹೊಡೆಯೋದು, ರಾತ್ರಿ ಉಳಿದೈತಿ ಯಾಕೆ ಕೆಡಿಸ್ತತಿ ಅಂತ ಮತ್ತೆ 3 ಹೊಡೆಯೋದು. ಆದರೆ ಆ ಮಾತ್ರೆ ಏನು ಕೆಲಸ ಮಾಡ್ತತಿ? ಶುಗರ್ ಮಾತ್ರೆ ಕಂಟ್ರೋಲ್ ಆಗೋದಿಲ್ಲ ಅದು ರೋಗ. ಹಂಗೆ ಕೇಳೋದು ಎಲ್ಲ ಮನಸ್ಸಿಗೆ ಬಂದಂಗೆ ಮಾಡ್ಕೊಂತ ಇದ್ವಿ ಅಂದರೆ ಅದು ಮುಕ್ತಿ ಅನ್ನುವಂಥದ್ದು ಆಗುವುದಿಲ್ಲ. ಅದು ಅಂತ ಆ ವಿಷಯಗಳನ್ನು ಬಹಳಷ್ಟು ಇನ್ನೂ ಅದರೊಳಗೆ ಅನಂತ ವಿಚಾರಗಳನ್ನು ತುಂಬಿಕೊಂಡಿರ್ತಕ್ಕಂಥ ಒಂದು ಗುರುಪದೇಶದ ಮಹಿಮೆ ಅನ್ನತಕ್ಕಂಥದ್ದು ಅದು ಎಷ್ಟು ಹೇಳಿದ್ರು ಕೂಡ ಅದು ಅಪಾರವಾಗಿರುವಂಥದ್ದು. ಅದನ್ನು ಸಮಯಕ್ಕೆ ಸರಿಯಾಗಿ ಎಷ್ಟು ಬೇಕೋ ಅಷ್ಟಗಳನ್ನು ನಾವು ತಿಳ್ಕೊಳ್ತಾ ಆದರೆ ಒಂದೊಂದರಲ್ಲಿ ನಮಗೆ ವಿಶ್ವಾಸದಿಂದ ನಾವು ಅಳವಡಿಸ್ಕೊಂತ ಹೋದ್ರೆ ಸಾಕು. ಒಂದೊಂದು ಜನ್ಮದಲ್ಲಿ ಎಷ್ಟೋ ನಾವು ಮುಂದಾಗ್ತಾ ಹೋಗ್ತೇವೆ. ಭಾಳಷ್ಟು ಎಷ್ಟು ಕೇಳಿದ್ರು ಕೂಡ ಸಮಸ್ಯೆ ಹೋಗಲಿಲ್ಲ ಅಂದರೆ ಪ್ರಯೋಜನವಿಲ್ಲ. ಎಷ್ಟು ಕೇಳಿದ್ರು ಕೂಡ ವಿಪರೀತ ಭಾವನೆ ಹೋಗಲಿಲ್ಲ ಅಂದರೆ ಪ್ರಯೋಜನವಿಲ್ಲ. ಕೇಳಿದಷ್ಟಲ್ಲಿಯೇ ನಮಗೆ ಸಮಸ್ಯೆವಿಲ್ದಂಗೆ, ವಿಪರೀತ ಭಾವನೆ ಇಲ್ದಂಗೆ ನಾವಿದ್ವಿ ಅಂದರೆ ಭಾಳಷ್ಟು ಲಾಭವಾಗ್ತದೆ ಅನ್ನತಕ್ಕಂಥದ್ದನ್ನು ಅಧ್ಯಾಯದ ಆರಂಭದಲ್ಲಿ ಭಾಳ ಅತ್ಯುತ್ತಮವಾಗಿರುವಂಥ ವಿಷಯವನ್ನು ಪ್ರಾರಂಭದಲ್ಲಿ ಗ್ರಂಥಕರ್ತರಾಗಿರ್ತಕ್ಕಂಥವರು ಪ್ರಕಟ ಮಾಡಿರುವರು. ಅದನ್ನೇ ಪ್ರಕಟ ಮಾಡ್ತಾ ಅವ್ರು ಹೆಂಗೆ ನಮಸ್ಕಾರ ರೂಪ ಮಂಗಲವನ್ನು ಅರ್ಪಿಸಿ ಪ್ರಾರಂಭ ಮಾಡುತ್ತಿರೋರು ಅದೇ ರೀತಿಯಾಗಿ ಮಂಗಲವನ್ನು ಮಾಡಿ ಅಧ್ಯಾಯವನ್ನು ಆರಂಭ ಮಾಡುತ್ತಲಿರುವುದು. ಸಿದ್ಧಾಶ್ರಮದಲ್ಲಿರುವಾಗ ಶಿವರಾತ್ರಿ, ಕಾರ್ತಿಕೋತ್ಸವ, ಶ್ರಾವಣ ಮಹೋತ್ಸವ, ದಸರಾ ಮಹೋತ್ಸವ, ಅನಂತ ಮಹೋತ್ಸವಗಳು ನಡೀತಿದ್ವು. ಆ ಉದ್ದೇಶದಿಂದ ಭಾಗವತ, ಶಂಕರ ಭಾಷ್ಯ, ಅನೇಕ ವೇದಾಂತ ಉಪನ್ಯಾಸಗಳು ಇವೆಲ್ಲ ಒಂದು ನಿಯಮಗಳನ್ನು ಹಾಕ್ಕೊಂಡು ಇಂತಿಂಥ ಸಮಯದಲ್ಲಿ ಇಂತಿಂಥ ಗ್ರಂಥಗಳು ನಡಿಬೇಕು ಅನ್ನತಕ್ಕಂಥ ನಿಯಮಗಳು ಹಾಕ್ಕೊಂಡು ಮಾಡ್ತಾಯಿದ್ರು ಸಿದ್ಧಾಶ್ರಮದಲ್ಲಿ. ಶಿವರಾತ್ರಿದು ಶಿವಭಜನಾ ಸಪ್ತಾಹವಾಗಿರ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ಸಮಯದಲ್ಲಿ ಭಾಗವತ ಸಪ್ತಾಹ ಮತ್ತು ಗೀತಾ ಸಪ್ತಾಹ, ಶಂಕರ ಭಾಷ್ಯ ಮೊದಲಾದಂಥ ಉತ್ತಮವಾಗಿರುವಂಥ ವೇದಾಂತ ಗ್ರಂಥಗಳನ್ನು ನೋಡ್ತಕ್ಕಂಥ ಕೆಲವು ಕ್ರಮಗಳು ಆ ನಿಮಿತ್ತೆಯಿಂದ
ಹಾಗೆ ನಡೀತಾ ಇದ್ದಾಗ ಶಿವರಾತ್ರಿ ಉತ್ಸವ ವೈಭವವಾಗಿರ್ತಕ್ಕಂಥದ್ದು. ಅದನ್ನು ಬಹಳಷ್ಟು ಜನರು ಬಂದು ನೋಡಿ ಆನಂದವನ್ನು ಪಡೆದು ಸಂತೋಷದಿಂದ ಅಲ್ಲಿ ತಾವು ಇದ್ದು ಆ ಸಂತೋಷದ ಭರದಲ್ಲಿಯೇ, ಆನಂದದ ಭರದಲ್ಲಿಯೇ, ಓಂಕಾರನಾಥದಲ್ಲಿ ಕೂಡಿಕೊಂಡು ಎಷ್ಟೋ ದಿವಸಗಳಲ್ಲಿ ಕಾಲ ಕಳೀತಿದ್ದರು ಅಂತೇಳಿ. ಆ ಉತ್ಸವದ ಒಂದು ಗುಂಗಿನೊಳಗನೆ ಎಷ್ಟೋ ದಿವಸ ಕಾಲ ಕಳೀತಿದ್ದರು ಅಂತೇಳಿ. ಆ ಉಪದೇಶಾಮೃತದ ಗುಂಪು, ಆ ಭಜನಾನಂದದ ಗುಂಪು, ಭೋಜನಾನಂದದ, ಆಮೇಲೆ ಶಾಸ್ತ್ರದ, ಇವೆಲ್ಲ ಒಂದೊಂದು 7 ದಿವಸ ಹಗಲು ರಾತ್ರಿ ಅಖಂಡವಾಗಿ ಅದೇ ಆಕಾರ ಆಗಿ ಅದು ಒಂಥರ ಅದು ನಶಾ ಬಂದಂಗ ಪರವಿಲ್ಲದಲ್ಲೇ ಇರತಕ್ಕಂಥ ಸ್ಥಿತಿ ಅದು. ಪರವಿಲ್ಲದೆ ಕುಡಸಿದ ಸೇಂದಿ ಕುಡಸಿದ, ಬಿಡದೆ ಜುಲ್ಮಿಯ ಮಾಡಿ ಕುಡಿಸಿದ ಸೇಂದಿ ಕುಡಿಸಿ ಶಡ್ಡೊಡಿಸಿದ, ಜಿಡ್ಡು ನಾರುವುದಲ್ಲ, ಗಡ್ಡದ ಕುಟಗೆ ಇಳಿಯೋದಲ್ಲ, ಹಿಂಗೇನೇನೋ ಹತ್ತತ್ತು ಪೋದೊಳಗೆ ಹೇಳಿದ್ದಾರೆ. ಇಂಥದ್ದು ಕುಡಿಸಿದ ಸದ್ಗುರು ಉಪದೇಶ ಸೇಂದಿ, ನಾಮಾಮೃತ, ಉಪದೇಶಾಮೃತ, ಭಜನಾನಂದ, ಇವೆಲ್ಲ ಆನಂದ. ಆ ಗುಂಗು ತಿಂಗಳು ಗಂಟ್ಲೆ ಮತ್ತೆ ಜಾತ್ರೆ ಬರೋ ಮಟನೂ ಆ ಗುಂಗಿಗೆ ಹಾತರಿತಿತ್ತು. ಈ ಗುಂಗಿನವ್ರು ಹೆಂಗ ರಾತ್ರಿಗೆ ಹಾತರಿತಿರ್ತಾರೋ, ಸಾಯಂಕಾಲ ಆಗದ ಹಾತರಿತಿರ್ತಾರೋ, ಹಂಗವ್ರಿಗೆ ಆ ಗುಂಗಿಗೆ ಹಾತರಿತಿದ್ರು. ಕೆಲವು ಮುಖ್ಯವಾಗಿರ್ತಕ್ಕಂಥ ಭಕ್ತರು, ಮುರ್ಕಿಬಾವಿ ಗ್ರಾಮದ ಭಕ್ತರಾಗಿರ್ತಕ್ಕಂಥವರು ಎಲ್ಲರಿಗೂ ಈ ಗುಂಗ್ ಹತ್ತದಿಲ್ಲ. ಎಲ್ಲರಿಗೂ ಗುಂಗ್ ಹತ್ತಿಸ್ಬೇಕು. ಇದನ್ನ ಉಪದೇಶ ಕೊಡಿಸ್ಬೇಕು, ಸದ್ಗುರುವಿನ ದರ್ಶನ ಮಾಡಿಸ್ಬೇಕು, ಸದ್ಗುರುವಿನ ಸ್ಪರ್ಶವಾಗಬೇಕು, ಸದ್ಗುರುವಿಂದ ಉದ್ಧಾರ ಆಗಬೇಕು. ನಮ್ಮ ಗ್ರಾಮದಲ್ಲಿರ್ತಕ್ಕಂಥವ್ರು, ಸುತ್ತಮುತ್ತಲ ಗ್ರಾಮದಲ್ಲಿರ್ತಕ್ಕಂಥವ್ರು ಉದ್ಧಾರ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಅಷ್ಟು ಪ್ರಮುಖರಾಗಿರ್ತಕ್ಕಂಥವ್ರು ಬಂದು ಪ್ರಾರ್ಥನೆ ಮಾಡಿದರು. ಇಲ್ಲಿ ನಡೆದಂಗನೆ ಎಲ್ಲ ನಡಿಬೇಕಪ್ಪ ನಮ್ಮೂರೊಳಗೆ. ಶುಭಜನ ಸಪ್ತಾಹ, ಅನ್ನದಾಸೋಹ, ಕೈಲಾಸ ಮಂಟಪದ ಪೂಜೆ ಇಲ್ಲಿ ಹೆಂಗೆ ನಡೀತದೋ ಹಂಗೆ ನಡಿಬೇಕು ಅಂತ ಅವ್ರು ಕೇಳಿದರು. ಆತಪ್ಪ, ನಿಮ್ಮ ಭಕ್ತರ ಇಚ್ಛೆ ಅಂತ ಹಂಗಾಗಲಿ, ಒಳ್ಳೆ ಕಾರ್ಯ ಮಾಡ್ತೀರಿ ಅಂದಾಗ ಜಗತ್ ಕಲ್ಯಾಣದ ಕಾರ್ಯ ಇದು ಮಾಡ್ರಿ, ಎಲ್ಲೆಲ್ಲಿ ಮಾಡ್ತಿರೋ ಅಲ್ಲಿ ಸದ್ಗುರುನಾಥ ಅದಾನೆ, ಅವನು ಸ್ಮರಣೆ ಮಾಡ್ತಾ ಮಾಡ್ರಿ ಅಂತ ಹೇಳಿದರು. ಇವ್ರಿಗೇನಾಯ್ತು ಅಂದ ಕೂಡಲೇ ಮಾಡ್ರಿ ಅಂದ ಕೂಡಲೇ ಅಜ್ಜರ ಬರ್ತಾರ ಅಂತ ಇವ್ರಿಗೆ ಕಲ್ಪನೆ ಆಗ್ಬಿಡ್ತು. ಇಲ್ಲಿ ಹೆಂಗೆ ಬಂದು ನಡೆಸ್ತಾರ ಹಂಗೆ ಅಲ್ಲೇ ಬಂದು ನಡೆಸ್ತಾರ ಅಂಥೇಳಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ರು. ದಾಸೋಹದ ವ್ಯವಸ್ಥೆ, ಚಪ್ರದ ವ್ಯವಸ್ಥೆ, ಕೈಲಾಸ ಮಂಟಪದ ವ್ಯವಸ್ಥೆ ಎಲ್ಲ ಅದು ಹಂಗೆ ಮಾಡಿರೋ ಎಲ್ಲ ಕಡೆಯಿಂದನೂ ಎಲ್ಲರೂ ಕೂಡ್ಕೊಂಡು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಬಂದು ಆಶೀರ್ವಾದ ಪಡ್ಕೊಂಡ್ರು. ಅವೆಲ್ಲ ರೀತಿಯಾಗಿರುವಂಥ ಕ್ರಮಗಳನ್ನು ಮಾಡಲಿಕ್ಕೆ ಅಲ್ಲಿದ್ದ ಒಬ್ಬರನ್ನ ಮುಖ್ಯವಾದಂಥ ಕರ್ಕೊಂಡು ಹೋದರು. ಪ್ರಿಂಟ್ನೊಳಗೆ ಏನು ಹಾಕಿದ್ರು ಅಂದರೆ, ಸ್ವತಃ ಸಿದ್ಧಾರೂಢರು ಬಂದು ಈ ಕಾರ್ಯಕ್ರಮವನ್ನು ನಡೆಸ್ತಾರೆ. ಅವ್ರದ್ದೇ ದರ್ಶನ, ಅವ್ರದ್ದೇ ಸ್ಪರ್ಶನ, ಅವ್ರದ್ದೇ ಪೂಜಾ ಅನ್ನತಕ್ಕಂಥದ್ದು ಪ್ರಕಟ ಮಾಡಿಬಿಟ್ಟಿದ್ರು ಅವರು. ಭಾಳ ಮಂದಿಗೆ ಆಶ್ಚರ್ಯ, ಯಾರು ಕರೆದ್ರೂ ಹೋಗೋದಿಲ್ಲ, ಎಲ್ಲಿ ಹೋಗೋದಿಲ್ಲ, ಹುಬ್ಬಳ್ಳಿ ಬಿಟ್ಟು. ಇದೇನು ಇವ್ರದ್ದು ಪ್ರಭಾವ, ಇವ್ರ ಭಕ್ತಿ ಎಷ್ಟಿರ್ಬೇಕು, ಅಲ್ಲಿ ಮಠ ಬಿಟ್ಟು 7 ದಿವಸ ಕರ್ಕೊಂಬರ್ತಾರೆ ಅಂದ್ರೆ ಭಾಳ ಆಶ್ಚರ್ಯವಾಯ್ತು ಅಂಥೇಳಿ ಭಾಳಷ್ಟು ಜನ ಅಲ್ಲಿ ಕೂಡಿಬಿಟ್ರು. ನೋಡೋಣ ಏನಿದು ಅಂಥೇಳಿ ಅಷ್ಟು ಜನ ಕೂಡಿತು. ಒಂದು ದಿವಸ ನಡೀತು ಕಾರ್ಯಕ್ರಮ, 2 ದಿವಸ ನಡೀತು. ಏನಪ್ಪ ಹಿಂಗೆ ಪ್ರಿಂಟ್ನೇ ಹಾಕಿಬಿಟ್ಟಿದ್ದೀರಿ, ಅಪ್ಪಾರು ಬರ್ತಾರ ಅಂತೇಳಿ ನಾವು ಬಂದಿಲ್ಲಲ್ಲ. ಬರ್ತಾರಪ್ಪ ಅಂತ ಇವರು ಹೇಳ್ತಿರೋದೆ ಹಿಂಗೆ ನಡೀತದ. 6 ದಿವಸ ತನಕನೂ ನಡೀತು. ಬಹುತೇಕ ಕೊನೆ ದಿವಸ ಬರ್ಬೋದು ಬಿಡು ಅಂತೇಳಿ ಎಲ್ಲರೂ ನಿರೀಕ್ಷೆ ಮಾಡ್ಕೊಂಡು ಅದು ಶಾಸ್ತ್ರ, ಪ್ರವಚನ, ಭಜನೆ, ಊಟೋಪಚಾರಗಳೆಲ್ಲ ನಡೀತದ್ದು, ಸರಿ ನಡೀತಾ ಇದ್ವು.
ಕೊನೆ ದಿವಸ 7ನೇ ದಿವಸನೂ ಬಂತು. ಅವಾಗ ಭಾಳ ವ್ಯತ್ಯಯ ಆಗ್ಬಿಡ್ತು. ಎಲ್ಲರೂ ಕೇಳರಾಗ್ಬಿಟ್ರಲ್ಲ, ಅವ್ರು ಕಾರ್ಯಕರ್ತರಿಗೆ ಅಷ್ಟರು ಕೇಳರಾಗ್ಬಿಟ್ರು. ನೀವು ಹಿಂಗೆ ಪತ್ರಿಕೆ ಮಾಡಿಸಿದ್ರ ದಿವಸದಿಂದ ನಾವು ಬಂದ್ವಪ್ಪ, ನಾವು ಅಲ್ಲೇ ಹೋಗ್ತಿದ್ವಿ ದರ್ಶನಕ್ಕೆ. ಎಂಥ ಮೋಸ ಮಾಡಿದ್ದೀರಲ್ಲ ನೀವು, ಏನೋ ದುರುದ್ದೇಶ ಇಟ್ಕೊಂಡು ಮಾಡಿದ್ದೀರಿ ನೀವು, ಏನೇನೋ ಅನಂತ ರೀತಿಯಾಗಿ ಅನಂತ ಮಂದಿ ಅನಂತ ಅಂತಿರ್ತಾರೆ. ಹಾಗೆಲ್ಲ ಅನ್ನೋದು ಕೇಳಿ ಭಾಳ ಸಂತಾಪ ಆಕತ್ತವ್ರಿಗೆ. ನಮ್ಮದು ಒಳ್ಳೆ ಉದ್ದೇಶ ಇತ್ತು, ಇದು ಹೆಂಗಾಗ್ಬಿಡ್ತಲ್ಲ ನಮ್ಮದು ಅಂತೇಳಿ ಭಾಳ ತಾಪ ಮಾಡ್ಕೊಂಡ್ರು. ಅವನು ಹೋದನು, ಏನಪ್ಪ ನಿಮ್ಮ ಭಕ್ತಿ ಹೊಲದು ಬಂದರೂ ಬರ್ತಾರೆ, ಸಮಾಧಾನವಾಗಿರ್ರಿ ಅಂತ ಅವನು ಹೇಳ್ತಿದ್ದ. ಆದರೂ ಮನಸ್ಸು ಬಹಳಷ್ಟು ತಳಮಳವಾಗ್ತಿತ್ತು ಅವರಿಗೆ. ಕೊನೆಗೆ ಮಹಾಪೂಜಾ ಸಮಯ ಅನ್ನುವಂಥದ್ದು ಬಂತು. ಎಲ್ಲರೂ ಗೊಳೋ ಅಂತ ಅಳಕತ್ತಿಬಿಟ್ರು. ಗೊಳೋ ಅಂತ ಅಳ್ತಾ ಪ್ರಾರ್ಥನೆ ಮಾಡಕತ್ತಿದ್ರು. ನಂಬಿ ಕರೆದರು, ಪ್ರಾರ್ಥನೆ ಮಾಡಿದರು. ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿದರು, ಕಳಕಳಿಯ ಪ್ರಾರ್ಥನೆ ಮಾಡಿದರು, ನಿಸ್ವಾರ್ಥ ಪ್ರಾರ್ಥನೆ. ಭಕ್ತರ ಸಲುವಾಗಿ ಬಾರಪ್ಪ, ನಮ್ಮ ದೋಷಗಳೇನಾರಿದ್ರೂ ಕೂಡ ನಮಗೇನು ಕೊಡಬೇಡ, ಏನು ಮಾಡಬೇಡ, ನೀನು ಆದರೆ ಭಕ್ತರ ಸಲುವಾಗಿ ನೀನು ಬರ್ತೀಯ ಅಂತೇಳಿ ಭಕ್ತರಷ್ಟೆಲ್ಲ ಬಂದರು. ಅವ್ರಿಗೆ ನಿರಾಶೆ ಮಾಡಬೇಡ, ಭಕ್ತರ ಸಲುವಾಗಿ ಬಾರಪ್ಪ ನೀನು ಅಂತೇಳಿ ಭಾಳಷ್ಟು ಪ್ರಾರ್ಥನೆ ಮಾಡ್ತಾ ಅಲಂಕಾರಗಳನ್ನೆಲ್ಲ ಮಾಡಿದರು. ಮಾಡಿ ಮಾನವೋ ಅಪಮಾನವೋ ನಿನಗೂ ಬಿಟ್ಟದ್ದು. ನಿನ್ನ ಭಕ್ತರಾಗಿರ್ತಕ್ಕಂಥವರು ನಾವು ಜೋಳಿಗೆ ಅಭಿಮಾನ ಕೊಟ್ಟ ಗುರುವಿಗೆ, ತಾಳಿ ಅಭಿಮಾನ ಕಟ್ಟಿದ ಗಂಡನಿಗೆ, ಹಂಗೆ ನಾವು ನಿನ್ನ ಭಕ್ತರು. ನಿನ್ನ ಅಭಿಮಾನ ನಿನಗೆ, ಹೋದ್ರ ಮಾನ ನಿಂದ ಹೋಗತಿ, ಬಂದ್ರ ಮಾನ ನಿನಗೆ ಬರ್ತತಿ. ನಮ್ದೇನು ಹೋಗೋದಿಲ್ಲ ಬರೋದಿಲ್ಲ, ಏನು ಮಾಡ್ತೀವಿ ಮಾಡು ಅನ್ನುವಂಥ ದೃಢವಾಗಿರುವಂಥ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಪರದೆ ಎಳೆದು ಬಿಟ್ರಂತೆ. ಸಾಕ್ಷಾತ್ ಇಲ್ಲಿ ಹೆಂಗೆ ಹುಬ್ಬಳ್ಳಿಯೊಳಗೆ ತಾನು ಆ ದಿವ್ಯ ಪೀಠದ ಮೇಲೆ ಕಿರೀಟ, ಕುಂಡಲ, ಆಘಾಭರಣ, ರುಂಡಮಾಲೆ ಮೊದಲಾದಂಥಗಳನ್ನು ಧರಿಸಿ ದಿವ್ಯ ಶಿವನವತಾರವಾಗಿರ್ತಕ್ಕಂಥದ್ದನ್ನು ತೋರಿಸ್ತಿದ್ನೋ ಅದೇ ರೀತಿಯಾಗಿ ಎಲ್ಲರಿಗೂ ಕಂಡುಬಿಡ್ತು ತೀರ್ಥದಲ್ಲಿ. ಬಹಳಷ್ಟು ಸಂತೋಷ ಆಗ್ಬಿಡ್ತಪ್ಪ. ಯಾವಾಗ ಬಂದ್ರೆ ಹೆಂಗೆ ಬಂದ್ರೆ ಅಲ್ಲೇ ಪೂಜೆ ನಡೀತೈತಪ್ಪ ಅಂತ ಹೇಳಿ ಜನಸಾಗರ, ಆನಂದ ಸಾಗರ, ಭಜನೆ ಸಾಗರ, ಜೈಕಾರದ ಸಾಗರ ಅಷ್ಟೆಲ್ಲ ನಡೀತು ಬಹಳಷ್ಟೊತ್ತು ನಡೀತು. ಧನ್ಯರಾದ್ವಿ ನಾವು ಸದ್ಗುರುವನ್ನಲ್ಲಿ ದರ್ಶನ ಮಾಡಿ ಧನ್ಯರಾದ್ವಿ ಅಂಥೇಳಿ ಎಲ್ಲರಿಗೂ ಬಹಳಷ್ಟು ಸಂತೋಷವಾಯಿತು. ಇವರ ಭಕ್ತಿಗೆ ಒಲಿದು ಅಲ್ಲಿದ್ದೂ ಕೂಡ ಇಲ್ಲಿ ಪ್ರಕಟನಾದ ಅಂಥೇಳಿ ಬಹಳಷ್ಟು ಸಂತೋಷವಾಯಿತು. ಇವರು ಮಾಡಿದರಿಗಂತೂ ಹಿಡಿಸಲಾರದಷ್ಟು ಸಂತೋಷವಾಗಿಬಿಡ್ತಾ. ದಿವ್ಯ ದರ್ಶನವಾಗಿರ್ತಕ್ಕಂಥದ್ದನ್ನು ನೋಡಿ ಕುಣಿದಾಡಲಿಕ್ಕೆ ಮೈ ಮರೆತು ಹೊರಗು ಒಳಗೂ ಕೂಡ ಏಕರಸವಾಗಿರುವಂಥ ಆ ಗುರುವಿನ ಆನಂದ ಸಾಗರದಲ್ಲಿ ಎಲ್ಲರೂ ತಾವು ಆನಂದವನ್ನು ಹೊಂದುವಂಥವರಾದರು. ಆದ ಬಳಿಕ ಮತ್ತೆ ಪರದೆ ಬಿಟ್ಟರು, ಯಥಾಸ್ಥಿತಿ ಆಯಿತು. ಆಮೇಲೆ ಎಲ್ಲರಿಗೂ ಕೊನೆ ಉತ್ಸವ ಆಯ್ತಲ್ಲ, ಕೊನೆ ಪೂಜೆ ಆಯ್ತಲ್ಲ, ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ತಾವು ತಮ್ಮ ಗ್ರಾಮಗಳಿಗೆ ಹೋದರು. ಸದ್ಗುರು ಎಲ್ಲೆಲ್ಲಿ ಅವನ ಉದ್ದೇಶದ ಕಾರ್ಯವನ್ನು ಮಾಡ್ತಾವೋ ಅಲ್ಲೆಲ್ಲ ಪ್ರಸಿದ್ಧವಾಗಿರ್ತಾನೆ ಅನ್ನುವಂಥ ಭರವಸೆ ಬಂತವರಿಗೆ. ಅವನ ಉದ್ದೇಶದ ಕಾರ್ಯಗಳೇನೇನದವೋ, ಅವನೇನು ಉಪದೇಶ ಮಾಡ್ತಾನೋ ಅಂಥ ಉಪದೇಶವಾಗಿರ್ತಕ್ಕಂಥದ್ದನ್ನು ನಾವು ಹೆಂಗೆ ಎಲ್ಲೇ ಪಾಲಿಸಿದ್ರು ಕೂಡ ತಾನು ತನ್ನ ಕಾರ್ಯವನ್ನು ತಾನು ಮಾಡ್ತಾನೆ ಅನ್ನತಕ್ಕಂಥದ್ದು ಆ ಗ್ರಾಮದ ಭಕ್ತರಿಗೆ, ಸುತ್ತಮುತ್ತಲ ಭಕ್ತರಿಗೆ ಎಲ್ಲರಿಗೂ ಭರವಸೆ ಆಯಿತು. ಎಲ್ಲಿ ಅವನನ್ನು ಸ್ಮರ್ತವೋ, ಎಲ್ಲಿ ಅವನ ನಾಮವೋ ಅಲ್ಲೇ ಅವನು ವಾಸವಾಗಿರುವನು. ಅವನಿಲ್ಲದೇ ಇರತಕ್ಕಂಥ ಜಗವೆಲ್ಲಿ ಇಲ್ಲವೇ ಇಲ್ಲ, ಅಭಿವ್ಯಕ್ತವಾಗಬೇಕಾಗೈತಿ. ಅಭಿವ್ಯಕ್ತಿ ಆಗ್ತಕ್ಕಂಥದ್ದು ಹೆಂಗಂದರೆ ನಮ್ಮ ಶುದ್ಧ ಭಾವ ಸದ್ಭಾವದಿಂದ ನಾವು ಅವನನ್ನು ಪ್ರಾರ್ಥನೆ ಮಾಡಿದಾಗ ಅವನ ಅಭಿವ್ಯಕ್ತಿ ಆಗ್ತಕ್ಕಂಥವನಾಗುವನು. ಅವನ ಹಿರಣ್ಯಕಶ್ಯಪ ಇಲ್ಲದನೇನೋ ನಿನ್ನ ಹರಿ ಅಂತ ಅಲ್ಲಿ ಅದನಂತದ್ದ.
ಇಲ್ಲದನ ನಿನ್ನ ಹರಿ ಅಂತ ಕೇಳಿದ್ ಇಲ್ಲೇ ಅದನ ಅಂತದ್ದ, ಇಲ್ಲದನೇನೋ ಅಂತ ಕೇಳಿದ್ ಇಲ್ಲೇ ಅದನ ಅಂತದ್ದ. ಈ ಕಮದಾಗ ಅದನೇನಂದ್ರೆ ಕಮದಾಗೂ ಅದನ ಅಂದ. ತಡೆ ನಿನ್ನ ಹರಿ ನೋಡೇ ಬಿಡ್ತಾನ ಒಂದು ಕೈ ಅಂತ ಹೊಡೆದ ಪ್ರಕಟ ಆಗಿಬಿಟ್ಟ ಅಂತೀವಿ. ಎಲ್ಲ ಕಡೆ ಇರ್ತಕ್ಕಂಥವನವನು ಅಂತೀವಿ. ಕಂಬದಲ್ಲೇ ಪ್ರಕಟ ಆಗಿಬಿಟ್ಟ ನೃಸಿಂಹ ಅವತಾರ ರೂಪದಿಂದ. ಅಂದರೆ ಪ್ರಹ್ಲಾದನ ಭಕ್ತಿ ಅನ್ನತಕ್ಕಂಥದ್ದಂಗಿತ್ತು. ಎಷ್ಟು ಏನು ಮಾಡಿದ್ರು ಕೂಡ ತಾನು ಹರಿಭಕ್ತಿಯಿಂದ ವಂಚಿತನಾಗಲಿಲ್ಲ. ಆನೆ ಕಟ್ಟಿ ಎಳಿಸಿದ, ಬೆಂಕಿ ಹೆಚ್ಚಿದ, ಗುಡ್ಡದ ಮ್ಯಾಗಳಿಂದ ಕಾಲು ಕಟ್ಟಿ ಬಿಟ್ಟ, ವಿಷ ಕುಡಿಸಿದ, ಅನಂತ ಹಿಂಸೆ ಮಾಡಿದ. ಅವನು ಅನಂತ ಹಿಂಸೆ ಮಾಡಿದ. ಹರಿ ಅನ್ನೋದು ಬಿಟ್ಟು ಏನು ಮಾತಾಡಲೇ ಇಲ್ಲ. ಇವನು ಎಷ್ಟೆಷ್ಟು ಪ್ರಯತ್ನ ಮಾಡ್ತಾನೋ ಅಷ್ಟು ಗಟ್ಟಿ ಆಗಿಬಿಡ್ತು. ಒಂದು ಗಟ್ಟಿ ಆಗಿಬಿಡ್ತು. ಗಟ್ಟಿ ಆದ ಕೂಡಲೇ ಭೆಟ್ಟಿಯಾದ ಕಂಬದೊಳಗೆ. ಅದಕ್ಕೆ ಗಟ್ಟಿಯಾಗೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಂಗೆ ಗಟ್ಟಿಯಾಗಿ ಆ ಮುರುಕಿ ಭಾವಿ ಭಕ್ತರಾಗಿರ್ತಕ್ಕಂಥವ್ರು ತಾವಿದ್ದಲ್ಲಿಯೇ ಬರುವ ಹಾಗೆ ಮಾಡಿಕೊಂಡು ಆ ವೈಭವ, ಸಂತೋಷ, ಆನಂದವನ್ನು ಎಲ್ಲರಿಗೂ ಹಂಚಿ ಎಲ್ಲರೂ ಧನ್ಯರಾದರು ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಭಸ್ಮ ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಜೈ ಜೈ ನಮ ಪಾರ್ವತಿ ಪತಿಯ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತನ ಕಿ ಜೈ. ಕಿರೀಟಾರೂಢ ಪರಮಹಂಸ ಸದ್ಗುರು ಮಹಾರಾಜ್ ಕಿ ಜೈ. ಶ್ರೀ ಗುರು ಬಸವರಾಜ ಮುಕ್ತಿನಾಥ ಪರಮಹಂಸ ಸದ್ಗುರು ಮಹಾರಾಜ್ ಕಿ ಜೈ. ಶ್ರೀ ಗುರು बसवराज देशी केंद्र परमहंस सद्गुरु महाराज की जय. जय जय नमः पार्वती पते हर